ಈ ದೇವತೆಗಳಿಗೆ ಅಥವಾ ನಾವು ದೇವರುಗಳಿಗೆ ಆ ರಕ್ತದಿಂದ ಅಥವಾ ಬಲಿ ಕೊಡೋದು ಒಂದು ದೊಡ್ಡ ಪದ್ಧತಿ. ಆಗ್ಲಿಂದನೂ ನಡ್ಕೊಂಡ್ ಬಂದಿರುವಂಥದ್ದು. ಗ್ರಾಮ ದೇವತೆ ಅಂದ್ರೆ ಬಲಿ ಕೊಡಬೇಕು. ಎಷ್ಟೊಂದ್ಸತಿ ಆಂಜನೇಯನಿಗೆ ಬಲಿ ಕೊಟ್ಟಿರುವಂಥದ್ದನ್ನ ನೋಡಬಹುದು. ಎಲ್ಲೆಲ್ಲ ಊರುಗಳಲ್ಲೆಲ್ಲ ನೋಡ್ತಿರ್ಬೋದು. ರಂಗನಾಥ ಸ್ವಾಮಿಗೂ ಕೂಡ ಬಲಿ ಕೊಡ್ತಾರೆ. ಈ ತರದ್ದೆಲ್ಲವೂ ನೋಡಿದಾಗ ಶಂಕರಾಚಾರ್ಯರು ಏನು ಕುಂಬಳಿಕೆಯನ್ನ ಕೊಟ್ಟು ಅದು ಬಲಿಯಾಗಿ ಸ್ವೀಕರಿಸ್ಬೇಕು ಅಂತ ಹೇಳಿ ಕಾಳಿಗೆ ಹೇಳ್ದಂಗೆ ಈಗಲೂ ಕೂಡ ಆ ಪದ್ಧತಿ ನಡ್ಕೊಂಡು ಬರ್ತಾ ಇದೆ. ನಿಜವಾಗ್ಲೂ ಭಗವಂತ ಬಲಿಯನ್ನ ಕೇಳ್ತಾನ ಅಂದ್ರೆ ಇದನ್ನ ಎರಡು ರೀತಿಯಲ್ಲಿ ನೋಡ್ತೀವಿ ನಾವು. ಸಹಸ್ರನಾಮದಲ್ಲೇ ಇದರ ಒಂದು ವಿಶ್ಲೇಷಣೆ ಏನ್ ಕೊಡ್ತಾರೆ. ಅಕುಳ ಅಂತ ಹೇಳ್ತಾರೆ, ಕುಳ 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 ಅಂತ ಹೇಳ್ತಾರೆ. ಕುಳ ಅಂತಂದ್ರೆ ಪದ್ಧತಿ ಅಂತ ಅಥವಾ ಒಂದು ಪಂಕ್ತ ಅಂತ. ಬಲಿಪ್ರಿಯಾಯೇ ನಮಃ ಅಂತ ಹೇಳಿ ಸಹಸ್ರನಾಮದಲ್ಲಿ ಒಂದು ನಾಮಾವಳಿ ಬರುತ್ತೆ. ಇದಕ್ಕೇನ್ ಹೇಳ್ತೀರಾ? ಬಲಿಪ್ರಿಯಾಯೇ ನಮಃ ಅಂತ ಹೇಳ್ತಾರೆ. ಅಂದ್ರೆ ನೀನ್ ಬಲಿ ಕೊಡುವಂತಹದ್ದು ಸರಿನಾ ಅಥವಾ ಬಲಿ ಕೊಡಬೇಕು ಅಂತ ಕೇಳ್ತಾ ಇದೆಯಾ ದೇವತೆ? ಇದೇ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಬೇರೆ ಸಹಸ್ರನಾಮದಲ್ಲ. ದುರ್ಗೆ, ಚಂಡಿ, ಚಾಮುಂಡಿ ಇಂತಹ ಸಹಸ್ರನಾಮಗಳಲ್ಲಿ ಬರಲ್ಲ. ಲಲಿತಾ ಸಹಸ್ರನಾಮದಲ್ಲಿ ಬಲಿಪ್ರಿಯಾಯೇ ನಮಃ ಅಂತ ಒಂದಿದೆ. ಸಮಯಾಚಾರ ತತ್ಪರ ಅಂತ ಒಂದು ನಾಮಾವಳಿ ಬರುತ್ತೆ. ಕೌಳಾಚಾರದಲ್ಲೂ ನಾಮಾವಳಿಯನ್ನು ಹೇಳ್ತಾರೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರವರ ಪದ್ಧತಿಯಲ್ಲಿ ಅವರ ಗುರು ಹಿರಿಯರು ಏನ್ ಮಾಡ್ಕೊಂಡ್ ಬಂದಿದಾರೋ ಅದನ್ನ ಪಾಲಿಸ್ತಾರೆ. ನಾವು ಮಾಡುವಂತಹದ್ದೆಲ್ಲ ಸಮಯಾಚಾರ ತತ್ಪರ. ಸಮಯಾಚಾರದಲ್ಲಿ ಪೂಜೆಯನ್ನ ಸ್ವೀಕಾರ ಮಾಡುವಂತಹವಳು ಲಲಿತೆ ಅಂತ ಹೇಳ್ತಾರೆ. ಕೌಲ ಮಾರ್ಗ ತತ್ಪರ ಸೇವಿತಾಯೇ ನಮಃ ಅಂತನೂ ಒಂದು ನಾಮಾವಳಿ ಇದೆ. ಕೌಲ ಮಾರ್ಗ ತತ್ಪರ ಸೇವಿತಾಯೇ ನಮಃ. ಕೌಳ ಮಾರ್ಗದಲ್ಲಿ ಪೂಜೆ ಮಾಡುವಂತಹವರನ್ನೂ ಸಹ ಅವಳು ಕಾಪಾಡ್ತಾಳೆ, ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅಂತ. ಅಂದ್ರೆ ಇದಕ್ಕೇನ್ ಅರ್ಥ ಅಂತಂದ್ರೆ, ಅದು ಸರಿ ಇದು ತಪ್ಪು ಅನ್ನೋದಕ್ಕಿಂತ ಯಾವ ಪದ್ಧತಿಯಲ್ಲಿ ಹೇಗೆ ಬಂದಿದೆಯೋ ಅದು ಸರಿ ಅಂತ. ಆದ್ರೆ ಈಗ ಮನುಷ್ಯನಿಗೆ ಸಾಕಷ್ಟು ಕಾನ್ಶಿಯಸ್ನೆಸ್ ಜಾಸ್ತಿ ಆಗಿ, ಮೊನ್ನೆ ನಾನು ಒಂದು ಲಲಿತಾ ತ್ರಿಶತಿಯನ್ನ ಖಡ್ಗಮಾಲೆಯನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇರ್ಬೇಕಾದ್ರೆ, ಯಾರು ದಯವಿಟ್ಟು ಪ್ರಾಣಿ ಹಿಂಸೆಯನ್ನ ಮಾಡಿ ಮಾಂಸಾಹಾರವನ್ನ ತಿನ್ನಕ್ ಹೋಗ್ಬಿಡಿ, ಶಾಕಾಹಾರದಲ್ಲೇ ಇರಿ ಅಂತ ಕೇಳಿದ್ರು. ಒಂದು ಕ್ಷಣವೂ ನಿಲ್ಲಿಸ್ದೆ ನನ್ನ ಎದುರುಗಡೆ ಕೂತಿದ್ದ ಒಂದು ಹುಡುಗಿ ಏನ್ ಕೇಳಿದ್ಲು, ನೀವ್ ಹಾಗಾದ್ರೆ ತರಕಾರಿನೆಲ್ಲ ಹೊಡಿತೀರಾ, ತಪ್ಪ ಸರಿನಾ, ಅದನ್ನೇನು ಹೇಳ್ತೀರಾ ನೀವು? ನಾ ಉತ್ತರ ಕೊಡ್ಲಿಲ್ಲ. ನಾ ಒಂದೇ ಮಾತು ಹೇಳಿದೆ, ನಮ್ ಗುರುಗಳು ಹೇಳ್ಕೊಟ್ಟಿದ್ ಹೀಗೆ, ಇದನ್ನ ಪಾಲನೆ ಮಾಡ್ಬೇಕು ಅಂತ ಇದಕ್ ನಿಯಾಮಕ ಇದೆ, ಮಾಡಿ. ಅಮ್ಮನವ್ರಿಗೆ ಅರ್ಚನೆ ಮಾಡಿದೆ. ಅರ್ಚನೆ ಮಾಡಿದೆಲ್ಲ ಆದ್ಮೇಲೆ ಎಲ್ಲರ ಮುಂದೆ ಒಂದ್ ಮಾತು ಹೇಳಿದೆ, ನೀವೊಂದ್ ಪ್ರಾಣಿನ ತಗೊಂಬನ್ನಿ, ಪ್ರಾಣಿಗೆ ಒಂದ್ ಕೈ ಕಟ್ ಮಾಡಿ, ಮತ್ತೆ ಬೆಳೆಯುತ್ತಾ? ಬೆಳೆಯಲ್ಲ. ಇದೊಂದು ಬಾಳೆಹಣ್ಣಿನ ಮರ ಅಥವಾ ಬಾಳೆ ಕಂಬನ್ನ ಪೂರ್ತಿ ಕೊಚ್ಚ ಹಾಕಿ ಒಂದ್ ತಿಂಗಳು ಬಿಟ್ಕೊಂಡು ಹೋಗಿ, ಮತ್ತೆ ಮೊಳಕೆ ಹೊಡೆದ ಮತ್ತೆ ಇನ್ನೊಂದು ಬಾಳೆ ಗೊನೆ ನಿಮ್ಗೆ ಕೊಡುತ್ತೆ ಅಲ್ವಾ, ಮತ್ತೆ ಬೆಳೆಯುತ್ತೆ ಅಲ್ವಾ. ಆಯ್ತು, ಬೇರೆ ಯಾವ್ದು ಗಿಡ ತಗೊಳ್ಳಿ, ಕೊಚ್ಚ ಹಾಕಿ ಚಿಗುರು ಬರುತ್ತಾ? ಹೌದು. ಅಂದ್ರೆ ಪರಮೇಶ್ವರ ಸೃಷ್ಟಿ ಮಾಡಿರುವಂತಹ ಸೃಷ್ಟಿ ಧರ್ಮ ಏನಿದೆ, ಪ್ರಾಣಿಗಳಿಗೆ ಬೇರೆ, ಗಿಡ ಮರಗಳಿಗೆ ಬೇರೆ. ಅದ್ರ ಪುನರ್ಜೀವನ ಇಲ್ಲ. ಅದಕ್ಕೆ ಹೇಳುವಂತಹದ್ದು ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಶರೀರವನ್ನ ಒಂದು ಮಾಧ್ಯಮವಾಗಿಟ್ಟುಕೊಂಡು ಧರ್ಮ ಸಾಧನೆಯನ್ನ ಮಾಡಬೇಕು. ಶರೀರವೇ ಇಲ್ಲ ಅಂದ್ರೆ ಏನ್ ಧರ್ಮ ಮಾಡಕ್ಕಾಗುತ್ತೆ? ಪ್ರಾಣಿಗಳಿಗೂ ಅಷ್ಟೇ, ಅವುಗಳಿಗೆ 4 ಕಾಲು 2 ಕಾಲು ಇರುವಂತಹ ಪ್ರಾಣಿಗಳಿಗೆ ಜ್ಞಾನ ಕಮ್ಮಿ, ಅದಕ್ಕೆ ಶರೀರವೇ ಮುಖ್ಯ. ಮನುಷ್ಯನಿಗೂ ಅಷ್ಟೇ, ಎಂತ ಮಹಾ ತಪಸ್ವಿ ಆದ್ರೂ ಸಹ ಶರೀರದಲ್ಲಿ ಅಂಗಹೂನ ಆಗಿದೆ ಅಂತಂದ್ರೆ ಅವನು ಅದ್ರ ಮೇಲೆ ಒಂದು ಕಾನ್ಸಂಟ್ರೇಷನ್ ಹೋಗುತ್ತೆ ಹೊರತು ತಪಸ್ಸಿದ್ದಿನಲ್ಲಿ ಬರೋದ್ ಕಷ್ಟ. ಇದೇ ಎಕ್ಸಾಂಪಲ್ ಕೊಡೋದು ರಮಣ ಮಹರ್ಷಿಗಳಿಗೆ, ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಗುತ್ತೆ. ಅಂತ ಮಹರ್ಷಿಗಳು ಕ್ಯಾನ್ಸರ್ ಆಗಿರೋದು ನೀವು ತೊಂದರೆ ಕೊಡಬೇಡಿ ಅಂತ ಬಂದು ಡಾಕ್ಟರ್ಗಳು ಹೇಳಿ ವಾಪಸ್ ಕಳಿಸ್ತಾರೆ. ಆಗಿರೋ ದೇಹಕ್ಕೆ ನನಗಲ್ಲ ಅಂತ, ಆಗಿರೋ ದೇಹಕ್ಕೆ ನನಗಲ್ಲ ಅಂತಾರೆ. ಆ ಸ್ಥಿತಿಗೆ ನಾನು ಹೋದ್ರೆ ಶರೀರವನ್ನ ಕಾಪಾಡಿಕೊಳ್ಳುವಂತಹ ಶಕ್ತಿ ನನಗಿದೆ. ಸದಾಶಿವ ಬ್ರಹ್ಮೇಂದ್ರ ನಡ್ಕೊಂಡು ಹೋಗ್ತಾ ಇರ್ಬೇಕು, ಕೈ ಕೊಚ್ಚ ಹಾಕ್ತಾರೆ. ಅವರಿಗೆ ಪ್ರಜ್ಞೆಯೇ ಇರಲ್ಲ, ಶರೀರದಲ್ಲಿ ಇಂತ ಭಾಗ ಇಲ್ಲ ಅಂತ. ನಮ್ ಜಗದ್ಗುರುಗಳು ಇವತ್ತು ಅಲ್ಲಿ ಹೋಗಿ ಸದಾಶಿವ ಬ್ರಹ್ಮೇಂದ್ರ ನೆರೂರಲ್ಲಿ ಹೋಗಿ ಅವ್ರು ಪೂಜೆ ಮಾಡ್ಕೊಂಡ್ ಬರ್ತಾರೆ. ಇದು ಪ್ರಾಣಿ ಹಿಂಸೆ ಸರಿನಾ ತಪ್ಪಾ ಅನ್ನೋದಿಕ್ಕೆ ನೇರ ಉತ್ತರ, ನಮ್ಮ ಧರ್ಮದಲ್ಲಿ ಅವರವರ ಗುರು ಪರಂಪರೆಯಲ್ಲಿ ಏನೇನ್ ಪಾಲನೆ ಮಾಡ್ತಾ ಬರ್ತಾ ಇದಾರೋ ಅದು ಸರಿ. ಕೆಲವೊಂದು ಭಾಗಗಳಲ್ಲಿ ಅದು ಸರಿ ಅಂತ ಅನ್ಸುತ್ತೆ, ಕೆಲವೊಂದು ಭಾಗಗಳಲ್ಲಿ ಅದು ತಪ್ಪು ಅಂತ ಹೇಳಿಸುತ್ತೆ. ಅದಕ್ಕೆ ನಾನು ಸಹಸ್ರನಾಮದಲ್ಲಿ ಎರಡನ್ನೂ ಹೇಳಿದೆ. ಕೌಳ ಮಾರ್ಗ ತತ್ಪರ ಸೇವಿತಾಯೇ ನಮಃ ಅಂತಾನು ಹೇಳಿದೆ, ಸಮಯಾಚಾರ ತತ್ಪರಾಯೇ ನಮಃ ಅಂತಾನು ಹೇಳಿದೆ. ನಮಗೊಬ್ರು ಹೇಳ್ತಿದ್ರು ಅವರಳೆ, ಸಂಸ್ಕೃತ್ ಒಂದು ಇದರಲ್ಲಿ
ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿಂ ದದ್ಯ ತೇವೋ ದುರ್ಬಲ ಘಾತಕ. ಭಗವಂತ ಇದನ್ನ ಪಾಠವಾಗಿ ಇಟ್ಕೊಂಡಿದ್ದಾನೆ ಅನ್ಸುತ್ತೆ. ಬಲಿ ಕೊಡೋದು ಅಶ್ವನಲ್ಲ, ಗಜನಲ್ಲ, ವ್ಯಾಘ್ರನಂತೂ ಅಲ್ವೇ ಅಲ್ಲ. ಕೊಡೋದು ಏನಂದ್ರೆ ದುರ್ಬಲರನ್ನ ಯಾರಿದಾರೋ ಅಂತವ್ರು ದೇವರೇ ಕ್ಷಮಿಸಲ್ಲ. ಅದನ್ನ ಈ ಅರ್ಥಕ್ಕೆ ನನಗೇನೋ ಇಲ್ಲಿ ಕನೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಅದನ್ನ ನೇರ ಉತ್ತರ ಕೊಡಕ್ ಆಗಲ್ಲ. ಹೌದು, ಕೆಲವೊಂದು ಕಡೆ ಸತ್ಯವಾಗಿರುತ್ತೆ, ಕೆಲವೊಂದು ಕಡೆ ಇಲ್ಲ ಅಂತಿರುತ್ತೆ. ಇದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಾ ಹೇಳಿದಾಗ ಇತ್ತೀಚೆಗೆ ಇರುವಂತಹ ಕಾನ್ಶಿಯಸ್ನೆಸ್ ಮುಂಚೆ ಇದ್ದಂತಹವರನ್ನ ಯಾರು ಕೇಳಲಿಲ್ಲ, ಹೌದು, ಇರೋದನ್ನ ನಡ್ಸ್ಕೊಂಡ್ ಬರಕ್ ಬಿಡ್ಲಿಲ್ಲ. ಈ ಕೆಲವೊಂದು ದೇವಸ್ಥಾನಗಳಿಗೆ ಹೋದ್ರೆ, ನಾವು ಮೊನ್ನೆ ಪಳಲಿ ರಾಜರಾಜೇಶ್ವರಿನ ದರ್ಶನ ಮಾಡಕ್ ಹೋದ್ವಿ, ಅಲ್ಲಿ ಅವ್ರು ತೋರ್ಸಿದ್ರು ಈ ಮಂಟಪದಲ್ಲಿ ಬಲಿ ಆಗ್ತಾ ಇತ್ತು, ಕೋಣ ಬಲಿ ಮಾಡ್ತಾ ಇದ್ರು ಅಂತ. ಈಗ ಬಲಿ ಆಗಲ್ಲ ಅಂತ. ಯಾಕೆ? ಈಗ ಈ ದೇವಸ್ಥಾನ ಸೋದೆ ಶ್ರೀಗಳ ಕೆಳಗ್ ಬಂದಿದೆ, ಅವ್ರು ಇದನ್ನ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಬಲಿ ಕೊಡಬಾರ್ದು ಅಂತ ಹೇಳಿ ಇದ್ ಮಾಡಿದ್ದಾರೆ ಅಂತ. ಈ ಶಿರ್ಸಿ ಮಾರಿಕಂಬಲೆಗೆ ರಕ್ತ ತೆಗೆದು ಅಲ್ಲಿ ದೇವಿಗೆ ಇದ್ ಮಾಡ್ತಾರೆ, ಕೊಡಬಾರ್ದು ಅಂತ, ಬಲಿ ಪ್ರಾಣಿ ವಧೆ ನಿಷೇಧ ಆಗಬಾರ್ದು ಅಂತ. ಕಾಮಾಖ್ಯಲ್ಲಿ ಇವತ್ತಿಗೂ ಆಗುತ್ತೆ. ಕಾಮಾಖ್ಯಲ್ಲಿ ಒಂದು ದನದ ಕೊಟ್ಟಿಗೆನೆ ಕಟ್ಟಿಟ್ಟಿದ್ದಾರೆ ಬಲಿ ಕೊಡೋದಕ್ಕೋಸ್ಕರ. ನೀವು ಹೋಗ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಬಂದ್ರೆ ಅವ್ರು ಬಲಿ ಕೊಡ್ತಾರೆ. ಇವತ್ತಿಗೂ ದೇವಸ್ಥಾನದ ಒಳಗಡೆ ಹೋದ್ರೆ ಮುಜುಗರ ಆಗುತ್ತೆ, ರಕ್ತ ಪೂರ್ತಿ ತುಂಬಿರುತ್ತೆ, ಕೆಳಗ್ ಹೋದ್ರೆ ತಲೆ ಪೂರ್ತಿ ಇಟ್ಟಿರ್ತಾರೆ, ಮಾಡಿರ್ತಾರೆ ಅಂತ. ಇದ್ರಲ್ಲಿ ಯಾವ್ದು ಸತ್ಯ ಯಾವ್ದು ತಪ್ಪು? ಕಾಮಾಖ್ಯನ್ ಏನ್ ಹೇಳ್ತಾರೆ ಅಂತಂದ್ರೆ ಸೆಂಟರ್ ಎನರ್ಜಿ ಫಾರ್ ಎವ್ರಿಬಡಿ ಅಂತ ಹೇಳಿ, ಯೋನಿ ಶಕ್ತಿ ಅಲ್ಲಿ. ಆದ್ರೆ ಅದ್ ಮಾಡ್ತಾ ಇರೋದು ತಪ್ಪಾ? ಸಹಸ್ರನಾಮದಲ್ಲಿ ಹೇಳುತ್ತೆ ಕೌಳ ಮಾರ್ಗದ ಪರ ಸೇವಿತಾಯೇ ನಮಃ ಅಂತ. ಇದು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋದಕ್ಕಿಂತ ಅವರವರ ಪದ್ಧತಿಯಲ್ಲಿ ಬಂದಿರುವಂತಹದ್ದನ್ನ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂತ. ಈ ಮಾಂಸಾಹಾರ ತಿಂದು ಯಾವ ದೇವಸ್ಥಾನಕ್ಕೆ, ಕೆಲವು ದೇವಸ್ಥಾನಕ್ಕೆ ಈಗ ಯಾವ್ದೊಂದು ಇಶ್ಯೂ ಆಯ್ತು, ಮೀನ್ ಮಾಂಸ ತಿಂದು ನಾನು ಧರ್ಮಸ್ಥಳಕ್ಕೆ ಹೋದ್ರು ಇವರು ಅಂತ, ಆತರ ಸುದ್ದಿಗಳು. ಯಾವ ದೇವಸ್ಥಾನಕ್ಕೆ ಮಾಂಸಾಹಾರ ತಿಂದು ಹೋಗ್ಬೋದು, ಯಾವ ದೇವಸ್ಥಾನಕ್ಕೆ ಮಾಂಸಾಹಾರ ತಿಂದೇ ಹೋಗ್ಬೋದು? ನನ್ನ ಕೇಳಿದ್ರೆ ಯಾವ್ದಕ್ಕೂ ಹೋಗ್ಬೋದು. ಯಾಕೆ ಅಂತಂದ್ರೆ ಶರೀರ ಅಲ್ಲಿರುವಂತಹ ಎನರ್ಜಿನ ಗ್ರಾಬ್ ಮಾಡುವಂತಹ ಶಕ್ತಿ ಅಲ್ಲಿ ಇರಲ್ಲ. ಈಗ ನೀವು ಒಂದು ಮೊಸರನ್ನ ಊಟ ಮಾಡಿದ್ರೆ ಜೀರ್ಣ ಆಗೋದಿಕ್ಕೆ 2 ಅವರ್ ಸಾಕು. ಇದೇ ನೀವು ಪನ್ನೀರ್ ಅಥವಾ ಬೇರೆ ಹೆವಿ ಪ್ರೋಟೀನ್ ಇರುವಂತಹ ಸೋಯಾ ಹೆವಿ ಪ್ರೋಟೀನ್ ಇರೋ ಫುಡ್ ಅನ್ನ ನೀವು ತಗೊಂಡ್ರೆ ಜೀರ್ಣ ಆಗಕ್ಕೆ 8 ಗಂಟೆಗಳ ಕಾಲ ಬೇಕು. ಮಾಂಸ ಅನ್ನುವಂತಹ ಪದಾರ್ಥಗಳನ್ನ ಸ್ವೀಕಾರ ಮಾಡಿದ್ರೆ ಕನಿಷ್ಠ ಪಕ್ಷ 48 ಗಂಟೆಗಳು ಬೇಕು ನಿಮ್ಮ ಹೊಟ್ಟೆ ಅದನ್ನ ಪರ್ಚನೆ ಮಾಡಿಕೊಂಡು ಹೊಟ್ಟೆ ಶುದ್ಧಿ ಮಾಡ್ಕೊಳ್ಳೋದಿಕ್ಕೆ. ಅಲ್ಲಿ ಹೋದಾಗ ಇಷ್ಟು ದೃಢವಾಗಿರುವಂತ ಆಹಾರ ನಿಮ್ಮ ಜಠರದಲ್ಲಿ ಕೂತಿದ್ದಾಗ ನಿಮ್ಮ ಜ್ಞಾನ ಕೆಲಸ ಮಾಡಲ್ಲ, ನಿಮ್ಮ ಚಿತ್ತ ನಿಮ್ಮ ಕೈಯಲ್ಲಿ ಬರಲ್ಲ. ಅಲ್ಲಿ ಹೋದಾಗ ನೀವು ಏನು ಅನುಭೂತಿ ಪಡಿಬೇಕು ಅಂತಿರ್ತೀರೋ ಅದು ಅನುಭೂತಿ ಪಡೆಯಲ್ಲ. ನಮ್ಮ ವ್ರತಗಳು ಎಲ್ಲ ಏನಕ್ಕೆ ಕೊಟ್ಟಿರೋದು ಅಂತ ನಮ್ಮ ಸ್ವಾಮಿಗಳನ್ನ ಮಾತು ಹೇಳೋರು, ಮಲಮೂತ್ರಗಳು ಸಾಸಿವೆ ಕಾಳಷ್ಟಿರ್ಬೇಕು ಜಪ ತಪ ಅನುಷ್ಠಾನ ಮಾಡ್ಬೇಕಾದ್ರಿ ಅಂತ ಹೇಳೋರು. ಅಂದ್ರೆ ಏನ್ ಅರ್ಥ ಅದಕ್ಕೆ ಅಂತಂದ್ರೆ ಏನು ತಗೊಳ್ಳೇಬಾರದು ಅನ್ನುವಂತಹ ಅರ್ಥ. ಶರೀರ ಎಷ್ಟು ಸಿಂಪಲ್ ಪ್ಲೇನ್ ಕ್ಲೀನ್ ಆಗಿರುತ್ತೋ ಅಷ್ಟು ಎನರ್ಜಿನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ಯೋಗ ಮಾಡುವಂತವ್ರಿಗೆಲ್ಲ ಹೇಳ್ತಾರೆ ಸಾಧಾರಣವಾದಂತಹ ಆಹಾರ ತಗೊಳ್ಳಿ, ತರಕಾರಿ ತಿನ್ನಿ, ಹಾಲು ಕುಡಿರಿ ಅಥವಾ ನೀರಾದಂತಹ ಪಾನೀಯವನ್ನ ತಗೊಳ್ಳಿ ಅಂತ. ಯಾಕೆ? ಶರೀರದಲ್ಲಿ ಅದು ಸಾಕಷ್ಟು ಹೊತ್ತು ಇರಲ್ಲ, ಅದರ ಇನ್ಫ್ಲೂಯೆನ್ಸ್ ಇರಲ್ಲ. ಈಗಾಗ್ಲೇ ಹೇಳಿದಾಗೆ ಶರೀರ ಶುದ್ಧಿ ಸತ್ವಶುದ್ಧವು, ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳಿದಾಗ ಆಹಾರ ಶುದ್ಧವಾಗಿದ್ರೆ ನನ್ನ ಶರೀರ ಶುದ್ಧವಾಗಿರುತ್ತೆ ಅಂತ. ದೆನ್ ಓನ್ಲಿ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಹೈಯರ್ ಸ್ಟೇಟ್ಸ್ ಆಫ್ ಎನರ್ಜಿ. ಇದು ಮಂಜುನಾಥೇಶ್ವರ, ನಮ್ಮ ಶ್ರೀಕಂಠೇಶ್ವರ ಅಥವಾ ಅರುಣಾಚಲ ಅವ್ರಿಗೇನು ಬೇಕಾಗಿಲ್ಲ, ಅವರು ಎನರ್ಜಿ ಸೆಂಟರ್ಸ್ ಆಗಿ ಕೂತಿದ್ದಾರೆ. ಏನ್ ಮಾಡಿದ್ರು ಅವ್ರಿಗೆ ಏನು ಬದಲಾವಣೆ ಆಗಲ್ಲ. ಆ ಬದಲಾವಣೆ ಆಗ್ಬೇಕಾಗಿರೋದು ನಮ್ಮಲ್ಲಿ. ಅಲ್ಲಿ ಹೋದಾಗ ಆ ಎನರ್ಜಿನ ನಾನ್ ಪಡಿಬೇಕು ಅಂತಂದ್ರೆ ನಾನು ಸಿಂಪಲ್ ಆಗಿ ಶುದ್ಧವಾಗಿ ಹೋಗ್ಬೇಕು. ಎಷ್ಟೋ ಜನ ಹೇಳ್ತಾರೆ ನಾನ್ ಬೆಳಗ್ಗೆ ಅಮ್ಮನವ್ರ ದರ್ಶನ ಮಾಡಿದ್ದಾದ್ಮೇಲೆ ನಾನು ಊಟ ಮಾಡೋದು ಅಂತ. ಯಾಕೆ? ಅವನ್ ಶರೀರ ಹೇಗಿದ್ಯೋ, ಅವ್ನು ಊಟ ಮಾಡಿದ ತಕ್ಷಣ ಹೊರಗೆ ಹೋಗ್ಬೇಕು ಅಂತ ಅವ್ನಿಗೆ ಅನ್ನಿಸ್ತು ಅಂತಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಬಂದಾಗ ಅವ್ನು ಅಯ್ಯೋ ಊಟ ಮಾಡಿದೀನಿ ನಾನು ಹೊಟ್ಟೆ ಗುಡುಗುಡು ಅನ್ನತ್ತೆ, ನಾನು ಹೊರಗೆ ಹೋಗ್ಬೇಕಾಗುತ್ತಲ್ಲ ಅಂತ ಯೋಚನೆ ಬರುತ್ತಾ? ಅಥವಾ ಅಲ್ಲಿ ನಿಂತಾಗ ಅವನು ಪ್ರಾರ್ಥನೆ ಮಾಡೋ ಯೋಚನೆ ಬರುತ್ತಾ? This is nothing to do with deities, this is nothing to do with your energy centers. It is all to do with us. ಗುರುಗಳೇ, ಇನ್ನೊಂದು ಸಾಮಾನ್ಯವಾಗಿ ಕೇಳುವಂಥದ್ದು, ನನಗೆ ಕಣ್ದೃಷ್ಟಿ ಆಗುತ್ತೆ, ನಾನೇನೋ ಒಂದು ಮಾಡಿದ್ರೆ ಕೆಲಸ ನೋಡಿದ್ರೆ ಎಡಗೈ ನೋವು ಬರುತ್ತೆ, ಅಥವಾ ನೀನು ಮುಖ ಎಲ್ಲ ಡಲ್ ಆಗುತ್ತೆ, ಜ್ವರ ಬರುತ್ತೆ, ನಾನೇನಪ್ಪ ಪಬ್ಲಿಕ್ಕಲ್ಲಿ ಕಣ್ದೃಷ್ಟಿ ಆಗ್ಬಿಡುತ್ತೆ ಅಂತ ನಾನು ಮಾತಾಡಲ್ಲ. ಆ ಥರ ಇರುವಂಥದ್ದು ತುಂಬ ಜನ ನಾವು ನೋಡಿರುತ್ತೆ. ಜೊತೆಗೆ ಆ ಕಣ್ದೃಷ್ಟಿ ಅನ್ನೋದು ನಿಜವಾಗ್ಲೂ ಆಗುತ್ತಾ? ಜೊತೆಗೆ ಆ ಪ್ರಶ್ನೆ ಮೊದಲೇ ಬರ್ಲಿ, ಇನ್ನೊಂದು ಪ್ರಶ್ನೆ ಇದೆ ತುಂಬಾ ಇಂಪಾರ್ಟೆಂಟ್, ಅದನ್ನ ತಗೊಳ್ತೀನಿ. ಏನದಕ್ಕೆ ಅರ್ಥ ಅಂತಂದ್ರೆ ತಮಿಳಲ್ಲಿ ಒಂದು ಒಳ್ಳೆ ಮಾತು ಹೇಳ್ತಾರೆ, ಕಲ್ಲಡಿ ಪಟ್ಟಾಲು ಕಣ್ಣಡಿ ಪಡಕೂಡದು ಅಂತ ಹೇಳ್ತಾರೆ. ಒಂದ್ಸರಿ ನೀನ್ ಕಲ್ಲಲ್ಲಿ ಬೇಕಂದ್ರೂ ಅದೇ ತಿನ್ನಿಸ್ಕೋ, ಕಣ್ಣಲ್ಲಿ ದೃಷ್ಟಿ ನಿನಗೆ ಬಹಳ ತೊಂದರೆ.
ಅದ್ ಏನು ಅಂತಂದ್ರೆ ಇಟ್ ಇಸ್ ಅ ಬ್ಲಾಕ್ ಆಫ್ ಎನರ್ಜಿ. ಮತ್ತೆ ನೀವು ತಗೊಂಡ್ರಿ ಅಂತಂದ್ರೆ ಇಟ್ಸ್ ಅ ಬ್ಲಾಕ್ ಆಫ್ ಎನರ್ಜಿ. ಅದ್ ಕೆಲವೊಂದ್ಸರಿ ಗೊತ್ತಾಗುತ್ತೆ. ಎಷ್ಟೋ ಜನ ನನ್ನ ಹತ್ರ ಬಂದು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತೀನಿ, ಅವ್ರು ಮಾತಾಡ್ತಾನೆ ನಮ್ಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೈಯೆಲ್ಲ ಎಳದಂಗ್ ಆಗುತ್ತೆ, ಹಿಂಡದಂಗ್ ಆಗುತ್ತೆ. ಕೆಲವೊಬ್ರಿಗೆ ಹೇಳ್ತೀನಿ ಇವತ್ತು ಬೇಡ, ನಾನು ಸ್ವಲ್ಪ ಕೆಲಸ ಬಿಸಿ ಇದೀನಿ, ನಾನು ಆಮೇಲೆ ಮಾತಾಡ್ತೀನಿ, ಕಾರಣ ಇಂಥದ್ದಾಗಿರುತ್ತೆ. ಅದು ನಡೆಯುತ್ತೆ. ಅದು ಸರಿ ಮಾಡ್ಕೊಳ್ಬೇಕು ಅಂದ್ರೆ ಇವರು ಜಪ ತಪ ಅನುಷ್ಠಾನವನ್ನು ಇಟ್ಕೊಂಡು ಇಟ್ ಇಸ್ ಬೇಸಿಕಲಿ ಪ್ಲೇ ಆಫ್ ಎನರ್ಜಿ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ, ಇವಾಗ ನೀವೇನೋ ಒಳ್ಳೆ ಕೆಲಸ ಮಾಡ್ತಾ ಇರ್ತೀರಾ, ನಾನ್ ನಿಮ್ ಹಿಂದೆ ನಿಂತ್ಕೊಂಡು ಮಾತಾಡಿ ಅದನ್ನ ಕಟ್ ಮಾಡ್ತೀನಿ, ನೀವ್ ಮುಂದಕ್ಕೆ ಹೋಗದೆ ಇರೋ ತರ ಮಾಡ್ತೀನಿ. ಕೆಲವೊಂದ್ಸರಿ ಅದು ನಮಗ್ ಬಹಳ ಬೇಗ ಗೊತ್ತಾಗೋಗುತ್ತೆ, ಇಂಥವ್ರು ಯಾರೋ ಏನೋ ಮಾಡಿದ್ದಾರೆ, ಮಾತಾಡಿದ್ರು. ಬೆಳಗ್ಗೆ ನಾನು ಕುತ್ಕೊಂಡು ಪ್ರಾರ್ಥನೆ ಮಾಡಿದಾಗ್ಲೋ ಅಥವಾ ನನ್ನ ಒಂದು ಏನು ಎನರ್ಜಿ ನಾನು ರೀಫಿಲ್ ಮಾಡ್ಕೊಳಕ್ ಹೋಗ್ತೀನೋ ಅವಾಗ ಇದೆಲ್ಲ ಸಾರ್ಟ್ ಔಟ್ ಕ್ಲೀನ್ ಆಗೋಗುತ್ತೆ. ಕೆಲವೊಂದ್ಸರಿ ಆಗ್ಲಿಲ್ಲ ಅಂತಂದಾಗ ಸ್ವಲ್ಪ ಬೇರೆ ರೀತಿಯಾದಂತಹ ಪ್ರಯತ್ನಗಳನ್ನ, ದೇವಾಲಯಕ್ಕೆ ಹೋಗುವಂತಹದನ್ನ, ತಡೆ ತೆಗೆಯುವಂತಹದನ್ನ, ಇನ್ನೊಂದು ಏನೇನಿದೆಯೋ ಅದನ್ನೆಲ್ಲ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅವರು ಬಲವಾಗಿ ಏನು ಯೋಚನೆ ಮಾಡಿರ್ತಾರೋ ಆ ಯೋಚನೆ ಅಲ್ಲಿಗೆ ಕಟ್ ಆಗೋಗುತ್ತೆ. ಇಟ್ ಇಸ್ ಅಗೇನ್ ಪ್ಲೇ ಆಫ್ ಎನರ್ಜಿ ಅಷ್ಟೇ. ಇದು ಯಾವುದೇ ರೀತಿಯಾದಂತಹ ಮೂಢನಂಬಿಕೆ ಆಗ್ಲಿ ಅಥವಾ ಇದು ಮಾಡೋದು ಕರೆಕ್ಟ್ ತಪ್ಪು ಅದೆಲ್ಲ ಬೇರೆ. ಇಟ್ಸ್ ಕ್ಲಿಯರ್ ಪ್ಲೇ ಆಫ್ ಎನರ್ಜಿ. ಗುರುಗಳೇ, ಈ ವಾಮಾಚಾರ ಎಷ್ಟು ಮಟ್ಟಕ್ಕೆ ಸರಿ? ಅಂದ್ರೆ ವಾಮಾಚಾರನೇ ಕೊನೆ ಅಸ್ತ್ರ ಅಂತ ಅನ್ಕೊಂಡು ಮಾಡುವಂಥದ್ದು ಇರ್ಬೋದು. ಇವತ್ತು ಕೇಳ್ತಾರೆ, ಯಾವ್ದೊಂದು ಆಡ್ಸ್ ಅಲ್ಲಿ ಬರುತ್ತೆ, ವಶೀಕರಣ ಮಾಡ್ಬೇಕಾ, ನಮ್ಮ ಹತ್ರ ಬನ್ನಿ, ಆ ಥರದ್ದೆಲ್ಲ ಹಾಕುವಂಥದ್ದು ನೋಡಿದೀವಿ. ಅದಕ್ಕೆ ಫೇಮಸ್ಸು ಕೂಡ ಒಂದು ಸ್ಟೇಟೇ ಇದೆ, ಜೊತೆಗೆ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಜಾಗನೂ ಇದೆ. ಆ ಜಾಗಕ್ಕೆ ಹೋಗಿ ಬಂದ, ನನ್ಗೆ ಆಗೋದೇ ಇಲ್ಲ, ಆ ಥರದೆಲ್ಲ ಹೇಳ್ತಾರೆ. ಆ ಜಾಗಕ್ಕೆ ಹೋಗು, ನಿನ್ಗೆ ಅವ್ರು ಏನ್ ಮಾಡ್ಸಿರೋ ಅದನ್ನು ತಡಿಬಹುದು. ಈ ವಾಮಾಚಾರ ಅನ್ನುವಂಥದ್ದು ಇದು ದೇವ್ರಿಗೂ ಕೂಡ ಆಗುತ್ತೆ ಎಷ್ಟೊಂದ್ಸತಿ. ಈಗ ನಾವು ಸಿನಿಮಾ ತಗೊಂಡ್ರೆ ಕಾಂತಾರದಲ್ಲಿ ಈಗ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದನ್ನ ವೈಭವೀಕರಣನೂ ಮಾಡಿದ್ದಾರೆ. ದೇವ್ರಿಗೆ ಈಗ ಮಾಡ್ತಾರೆ, ದೇವ್ರ ಆಮೇಲೆ ಸರಿ ಮಾಡ್ತಾನೆ, ಇನ್ಯಾವುದೋ ರೂಪದಲ್ಲಿ ಬರ್ತಾನೆ ಅಂತ. ಆ ತಡೆಯೋ ಶಕ್ತಿ ಕೆಲವೊಂದ್ಸತಿ ಕೆಲವೊಬ್ರು ಪ್ರಾಣನೇ ಹೋಗಿರುವಂಥದ್ದು ಕೂಡ ನಾವು ಕೇಳಿದೀವಿ. ಹಾಗಾದ್ರೆ ಈ ವಾಮಾಚಾರ ಏನು, ಅದನ್ನ ತಡೆಯೋದು ಹೇಗೆ? ಈಗ ಮೊನ್ನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಆರತಿಯನ್ನ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಗರ್ಭಗುಡಿ ಎದುರುಗಡೆ ತಗೊಂಡ್ಬಂದು ಒಂದು ಮಿರರ್ ಅನ್ನ ಇಟ್ಟಿದ್ರು. ಮಿರರ್ ಅನ್ನ ಇಟ್ಟು ಸೂರ್ಯನ ಕಿರಣ ಮಿರರ್ ಮೇಲೆ ಬಂದು ಆ ಕಿರಣ ಅಮ್ಮನವ್ರ ಮೇಲೆ ಬರೋ ತರ ಮಾಡಿದ್ರು. ನೋಡೋದಕ್ಕೆ ಬಹಳ ಸುಂದರವಾಗಿತ್ತು, ಮನೋರಮ್ಯವಾಗಿತ್ತು. ನಾ ಒಂದ್ ಮಾತು ಹೇಳಿದೆ ಆದರ್ಶ್ ಅವರಿಗೆ, ಇದು ಸಹಸ್ರನಾಮದಲ್ಲಿ ಅಥವಾ ನಾವು ಅನುಭವ ಪಟ್ಟಿರುವಂತಹದ್ದು ಒಂದು ಸಹಸ್ರ ಕೋಟಿ ಸೂರ್ಯ ಪ್ರಕಾಶ ಸಹಿತ ಈ ನಮಃ ಅಂತ ಏನ್ ಹೇಳ್ತೀವೋ, ಸಹಸ್ರ ಕೋಟಿ ಸೂರ್ಯ ಪ್ರಕಾಶ ಇವ್ರಲ್ಲಿ ನಮಗ್ ತೋರಿಸ್ತಾ ಇದ್ದಾರೆ ಅಂತ. ಸರಿ ಆಯ್ತು, ಹಾಗಾದ್ರೆ ಆ ಸಹಸ್ರ ಕೋಟಿ ಸೂರ್ಯ ಪ್ರಕಾಶ ನೋಡೋ ಶಕ್ತಿ ನನ್ನ ಕಣ್ಣಲ್ಲಿ ಇದೆಯಾ? ಇಲ್ಲ. ಕಣ್ಣೇನಾಗುತ್ತೆ, ಒಂದ ಬ್ಲೈಂಡ್ ಆಗುತ್ತೆ, ಇಲ್ಲ ಕಳ್ಕೊತೀವಿ ಅಷ್ಟೇ. ಅಂದ್ರೆ ನಾನು ಇಟ್ಕೊಂಡಿರುವಂತಹ ಎನರ್ಜಿ ಏನಿದೆಯೋ ಆ ಎನರ್ಜಿಗಿಂತ ನೆಕ್ಸ್ಟ್ ಲೆವೆಲ್ ಹೈಯರ್ ಎನರ್ಜಿನ ಅವ್ರು ನಮ್ಮ ಮೇಲೆ ಇಂಪೋಸ್ ಮಾಡಿದಾಗ ಏನಾಗುತ್ತೆ, ಇದು ಮಂಕ್ ಆಗುತ್ತೆ. ಅದೇ ನಾಳೆ ಬೆಳಗ್ಗೆ ನೀವು ಎದ್ದಿದ ತಕ್ಷಣ ನಿಮ್ಮ ಅನುಷ್ಠಾನವನ್ನು ನೀವು ಏನ್ ಇಟ್ಕೊಂಡಿರ್ತೀರ, ನಿಮ್ಮ ಜಪವನ್ನು ಏನ್ ಇಟ್ಕೋತೀರ, ಜಪವೂ ಮಾಡೋದ್ ಬೇಡ, ಅನುಷ್ಠಾನವೂ ಮಾಡೋದ್ ಬೇಡ, ನೀವು ಯೋಗವನ್ನು ಇಟ್ಕೊಂಡಿದ್ದೀರಾ, ಕ್ರಿಯಾಶಕ್ತಿಯನ್ನು ಇಟ್ಕೊಂಡಿದ್ದೀರಾ, ಕ್ರಿಯಾ ಯೋಗ ಮಾಡ್ತೀರಾ, ಅದನ್ನ ಮಾಡಿ. ಇದು ನಿಮ್ಮನ್ನ ತಡೆಯಲ್ಲ, ತಡೆಯಕ್ ಆಗಲ್ಲ ಇದು. ಬಿಕಾಸ್ ಯು ಹ್ಯಾವ್ ಎವ್ರಿ ಡೇ ಕ್ಲೀನಿಂಗ್ ಪ್ರೊಸೆಸ್. ನಾನು ಏನೂ ಮಾಡದೆ ನನಗಂತಹ ಸೂರ್ಯನ ಬೆಳಕನ್ನು ನನ್ನ ಕಣ್ಣ ಮೇಲೆ, ನನ್ನ ಮಖದ ಮೇಲೆ ಹೊಡೆದ್ರೆ, ನೀನೊಂದು ಸೂರ್ಯ ಆಗಿದ್ರೂ ಸಹ ಆ ಪ್ರಕಾಶ ನಿನ್ನ ಮೇಲೆ ಬಿದ್ದಾಗ ನೀನು ಸೋಲಲೇಬೇಕಾಗುತ್ತೆ. ಅದು ವಾಮಾಚಾರ ಪದ್ಧತಿಗಳೆಲ್ಲ ಹೇಳಿದೆ, ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ, ಯಾವ ರೀತಿ ಮಾಡಿದ್ರೆ ಯಾರಿಗೆ ಏನ್ ತೊಂದರೆ ಆಗುತ್ತೆ, ಅದೆಲ್ಲ ನಡೆಯುತ್ತೆ, ಹೌದು. ಆದ್ರೆ ಇಫ್ ಯು ಆರ್ ಇನ್ ಅ ಹೈಯರ್ ಸ್ಟೇಟ್ ಆಫ್ ಎನರ್ಜಿ ದ್ಯಾನ್ ದಿಸ್, ನಿಮ್ಗೆ ಏನಕ್ಕೆ ಸಫರಿಂಗ್ ಬರುತ್ತೆ? ಆದ್ರೆ ಎಲ್ಲರೂ ಆ ರೀತಿಲಿ ಇರಕ್ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಪರಿಹಾರಗಳನ್ನ ಕೊಡ್ತಾರೆ. ಈ ತರ ಮಾಡ್ಕೊಳ್ಳಿ, ಈ ತರ ಮಾಡ್ಕೊಳ್ಳಿ, ಈ ತರ ಮಾಡೋದ್ರಿಂದ ಸರಿ. ಇವಾಗ ನಿಮ್ಗೆ ಯಾರಿಗೋ ವಾಮಾಚಾರ ಮಾಡಿದೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಊಟ ಮಾಡಕ್ ಆಗಲ್ಲ ಅವ್ರ ಕೈಯಲ್ಲಿ, ನಿದ್ದೆ ಮಾಡಕ್ ಆಗಲ್ಲ, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ, ಯಾವಾಗ್ಲೂ ಇನ್ನೇನೋ ಮಾಡ್ತಾ ಇರ್ತಾರೆ. ಅವ್ರು ಇದ್ದಂತಹ ಸ್ಥಿತಿ ಬದಲಾವಣೆ ಆಗಿರುತ್ತೆ, ಅದ್ರಲ್ಲೇ ಗೊತ್ತಾಗೋಗುತ್ತೆ. ಇಟ್ ಅ ಶಿಫ್ಟ್ ಇನ್ ಯರ್ ಎನರ್ಜಿ. ಅವ್ನು ಪ್ರತಿನಿತ್ಯ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆಫೀಸಿಗೆ ಹೋಗಿ ಬರೋನು ಇದ್ದಕ್ಕಿದ್ದಂಗೆ ನನ್ಗೆ ಊಟ ಬೇಡ, ಇವತ್ತು ಒಂದ್ ತುತ್ತು ಊಟ ತಿಂತಾನೆ, ಇಲ್ಲ ನನ್ಗೆ ಏನು ಬೇಡ, ಸುಮ್ನೆ ಕೋಪ ಮಾಡ್ಕೊಂಡು ಹೋಗೋದು, ಕಿರ್ಚಾಡೋದು ಮಾಡೋದು. ಕಾಂಟ್ ಯು ಅನಲೈಸ್ ಇಟ್? ಸ್ಟೇಟ್ ಆಫ್ ಎನರ್ಜಿ ಇಸ್ ಡಿಫರೆಂಟ್. ಸ್ವಲ್ಪ ಯೋಚನೆ ಮಾಡಿದ್ರೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಅದನ್ನ ಹೇಗ್ ಕಟ್ ಮಾಡೋದು? ಮತ್ತೆ ದೇವಾಲಯಕ್ಕೆ ಹೋಗು, ಅಲ್ಲಿರುವಂತಹ ಶಕ್ತಿಯನ್ನ ನೀನ್ ಪಡ್ಕೋ, ಯಾವ್ದೋ ನದಿಯಲ್ಲಿ ಸ್ನಾನ ಮಾಡು, ಅಲ್ಲಿರುವಂತಹ ಶಕ್ತಿಯನ್ನ ನೀನು ಸೇರಿಸ್ಕೋ. ಎಲ್ಲ ಪಂಚಭೂತಗಳಲ್ಲೇ ಇದೆ, ಇನ್ನೆಲ್ಲೂ ಹೊರಗಡೆ ಏನು ಬರಲ್ಲ. ಪ್ಲಸ್ ಇನ್ನೊಂದು, ನಮ್ಮ ವಾಮಾಚಾರಗಳೆಲ್ಲವೂ ಸಹ ಅದಕ್ಕೊಂದು ಕಾಲ ಪರಿಣಯ ಅಂತ ಇರುತ್ತೆ.
ಓ. ಅವ್ರು ಏನ್ ಮಾಡಿರ್ತಾರೆ ಅದ್ ಮಾಡಿರೋದು 4 ವರ್ಷ 5 ವರ್ಷ 10 ವರ್ಷ ಇರುತ್ತಾ? ಇರಲ್ಲ. ಅವನು ಬ್ರಹ್ಮ ಅಲ್ಲ. ಬ್ರಹ್ಮನಿಗೆ ಶಕ್ತಿ ಇರೋದು. ಬ್ರಹ್ಮ ಮಾತ್ರ ಸೃಷ್ಟಿ ಮಾಡಿರುವಂತಹ ಕ್ರಿಯೆ ಕೊನೆಯವರೆಗೂ ಹಾಗೆ ಇರಲಿ ಅಂತ ಹೇಳ್ತಾನೆ. ಅವನ್ ಬ್ರಹ್ಮ ಅದನ್ನ ಮಾಡಿದವನು ಅಲ್ಲ. ಅದು ಒಂದು ಅಮಾವಾಸ್ಯನೋ ಹುಣ್ಣಿಮೆಯೋ ಅಥವಾ ಚಂದ್ರನ ಶಕ್ತಿ ಬದಲಾವಣೆ ಆಗ್ತಾ 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 ಅದು ಬದಲಾವಣೆ ಆಗಿ ನಿಶ್ವರವಾಗೋಗಿರುತ್ತೆ. ಆದ್ರೆ ನನ್ನ ಮನಸ್ಸು ಇದೆಯಲ್ಲ, ನನ್ನ ಮನಸ್ಸು ಎಷ್ಟು ಬಲವಾಗಿದೆ ಅಂತಂದ್ರೆ, ನನಗೆ ಇವತ್ತು ಕೆಲವೊಬ್ರು US ಇಂದ ಮಾತಾಡ್ತಾರೆ, 25 ವರ್ಷದ ಹಿಂದೆ ಅವ್ರು ಈ ವಾಮಾಚಾರ ಮಾಡಿದ್ರು, ಅದ್ ನಾನು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವ್ರು ಓಪನ್ ಆಗಿ ಹೇಳ್ತೀನಿ, ನಿನ್ನಂತ ಮುಟ್ಟಾಳ ಬೇರೆ ಯಾರು ಇಲ್ಲ ಪ್ರಪಂಚದಲ್ಲಿ ಅಂತ. ಯುವರ್ ಮೈಂಡ್ ಇಸ್ ಮೋರ್ ಪವರ್ಫುಲ್ ದನ್ ಇಸ್ ವಾಮಾಚಾರ. ಅವನ ಅದರಿಂದ ಹೊರಗೆ ಬರಬೇಕು ಅಂತಂದ್ರೆ ಹಿ ಶುಡ್ ಕಮ್ ಔಟ್ ಆಫ್ ದಟ್ ಸ್ಟೇಟ್. ನಾಳೆ ಬೆಳಗ್ಗೆ ನೀವು ನಿರ್ಧಾರ ಮಾಡಿ ನನ್ಗೇನು ಆಗಿಲ್ಲ ಅಂತ ನೀವು ಮಾಡಿದ್ರು ಸಹ ನನ್ಗೇನು ಆಗಿಲ್ಲ ಅಂತ ಅದು ನಿಮ್ಮನ್ನು ತಾಕದೇ ಇಲ್ಲ. ಆ ಕ್ಲೀನಿಂಗ್ ಪ್ರೋಸೆಸ್ ಮಾಡೋದು ದೇವಸ್ಥಾನಗಳಲ್ಲಿ ಅಷ್ಟೇ. ಕ್ಷೇತ್ರಗಳಲ್ಲಿ ಪಂಚಭೂತಗಳಲ್ಲಿ ಈ ಕ್ಲೀನಿಂಗ್ ಪ್ರೋಸೆಸ್ನ ಮಾಡ್ಕೊಳ್ಬೇಕು ಅಂತ ನೀವು ಹೇಳ್ತೀರಾ. ಜೊತೆಗೆ ಇನ್ನೊಂದು ಗುರುಗಳೇ, ಈ ಸರ ಹಾಕೊಂಡ್ರೆ ನಿಮ್ಗೆ ಒಳ್ಳೇದು, ಕೈಗೆ ಇದು ಹಾಕೊಂಡ್ರೆ ಒಳ್ಳೇದು. ಇದು ನಾನು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಹೇಳಲ್ಲ, ಅಥವಾ ಇದು ನಮ್ಮ ಒಂದು ಏನ್ ಹೇಳ್ತಾರೆ ಲೋ ಕೀ ಆಫ್ ಮೈಂಡ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇದೊಂದು ಎನರ್ಜಿ ಪಾಯಿಂಟ್ ಅಂತ ಅಂದ್ಕೋತಾರ. ಕೆಲವೊಂದ್ಸರಿ ಅದನ್ನ ಏನು ಉತ್ತರ ಕೊಡಕ್ ಆಗಲ್ಲ. ಇಟ್ ಇಸ್ ಅ ಸ್ಟ್ರಾಟಜಿ ಟು ಬಿ ಫ್ರಾಂಕ್. ಆದ್ರೆ ಕೆಲವೊಂದು ವಸ್ತುಗಳಲ್ಲಿ ನಾವು ಉಪಯೋಗಿಸುವಂತಹ ರುದ್ರಾಕ್ಷಿಯಲ್ಲಾಗಲಿ ಅಥವಾ ನಮ್ಮ ಸಾಮಾನ್ಯವಾಗಿ ದೊರಕುವಂತಹ ಸ್ಫಟಿಕ ಮಣಿ ಆಗ್ಲಿ, ಕೆಲವೊಂದು ಗಿಡದಿಂದ ಬರುವಂತಹ ಮೂಲಿಕೆಗಳಾಗ್ಲಿ, ಅದರ ಪರಿಣಾಮ ಇದೆ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಮಣಿ ಮಂತ್ರ ಔಷಧ ಅಂತ ಹೇಳಿ ಹೇಳ್ತಾರೆ. ಮಣಿಯ ಒಂದು ವಿಶೇಷವಾಗಿರುವಂತಹ ತತ್ವ ಇಲ್ಲಿ. ಮಣಿ ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಪ್ರತಿ ಸರಿ ಹೇಳುವಂತಹದ್ದೇ ಪಾದರಸದಿಂದ ಮಾಡುವಂತಹ ಮಣಿ ಅಂತಾನೆ ಹೇಳುತ್ತೆ. ಅದಕ್ಕೆ ಇರುವಂತಹ ಶಕ್ತಿ ಬಹಳ ವಿಶೇಷವಾಗಿದೆ. ಅದರ ಒಂದು ಇನ್ಫ್ಲೂಯೆನ್ಸ್ ನಮ್ಮ ಶರೀರದಲ್ಲಿ ತುಂಬಾ ಬೇಗ ಕೊಡುತ್ತೆ. ಮಂತ್ರದಿಂದಲೂ ಸಹ ನಮ್ಮ ಶರೀರದ ಒಂದು ತತ್ವಗಳನ್ನ ನಾವು ಸಮತೋಲನವಾಗಿ ತಗೊಂಡು ಬರಬಹುದು ಅಂತ. ಮಂತ್ರ ಔಷಧಿಯಿಂದಲೂ ಸಹ ನಮ್ಮ ಶರೀರದಲ್ಲಾಗುವಂತಹ ಏರುಪೇರುಗಳನ್ನ ನಾವು ಸ್ಥಿತಿಯಲ್ಲಿ ಮಾಡಬಹುದು ಅಂತ. ನಾನೇ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಒಬ್ಬರ ಜೀವನದಲ್ಲಿ ತುಂಬಾ ಆರೋಗ್ಯದ ಏರುಪೇರು ಆದಾಗ ತಳಿ ಪಕ್ಕದಲ್ಲಿದ್ದಂತಹ ಒಂದು ತೋಗೇರಿ ಅಂತ ಹೇಳಿ ಚಂದ್ರಶೇಖರ ಶಾಸ್ತ್ರಿಗಳು ಅಂತ ಹೇಳಿದ್ರು, ಅವ್ರಿಗಿಲ್ಲ, ರಾಜವೈದ್ಯರು, ಪ್ರವಳ ಭಸ್ಮ ಅಂತ ಹೇಳಿ ಮಾಡಿದ್ರು. ಹವಳವನ್ನ ಪುಟ ಮಾಡಿ ಭಸ್ಮ ಮಾಡುವಂತಹದ್ದು. ಅವರಲ್ಲಿ ಎಂತಹ ವಿದ್ಯೆ ಇತ್ತು ಅಂತಂದ್ರೆ, ಯಾವ ಒಂದು ಲೋಹವನ್ನಾದ್ರೂ ಸಹಿ ಭಸ್ಮವನ್ನ ಮಾಡ್ತಾ ಇದ್ರು. ಆ ಭಸ್ಮ ಸೂಜಿ ತಗೊಂಡು ಜೇನುತುಪ್ಪದಲ್ಲಿ ಅದ್ದು ಆ ಸೂಜಿನ ಈ ಭಸ್ಮದೊಳಗೆ ಬಿಟ್ರೆ ಎಷ್ಟು ಸೇರ್ಕೊಳ್ಳುತ್ತೆ? ಸೂಜಿ ತುದಿ ಎಷ್ಟಿರುತ್ತೆ? ಕಣ್ಣಿಗೆ ಕಾಣಲ್ಲ ಸೂಜಿ ತುದಿ. ಅಷ್ಟು ನಮ್ಮ ಶರೀರದೊಳಗೆ ಹೋದ್ರೆ ಆ ಒಂದು ರೋಗ ನಾಶ ಆಗುವಂತಹದ್ದು. ಅಷ್ಟು ಶಕ್ತಿ ಅದರಲ್ಲಿ. ಏನು ಮತ್ತೆ ಕಾನ್ಸಂಟ್ರೇಷನ್ ಆಫ್ ಎನರ್ಜಿ. ಕಾನ್ಸಂಟ್ರೇಷನ್ ಆಫ್ ಎನರ್ಜಿ, ಅಷ್ಟು ಹೈ ಲೆವೆಲ್ ಆಫ್ ಎನರ್ಜಿನ ಇದ್ರೊಳಗೆ ಹಾಕಿದ್ರು ಅಂತಂದ್ರೆ ಕೊನೆಗೆ ಏನಾಗ್ತಾ ಇತ್ತು ಅವ್ರಿಗೆ? ಏನೂ ಆಗ್ತಾ ಇಲ್ಲ. ಇದ್ದಿದ್ದೆಲ್ಲ ಕಂಪ್ಲೀಟ್ ಆಗಿ ಅವರು ಆ ಆರೋಗ್ಯದ ಸ್ಥಿತಿಯಿಂದ ಹೊರಗೆ ಬರ್ತಾ ಇದ್ರು. ಈ ರೇಖಿನೂ ಅದೇ ತರ ಅನ್ಸುತ್ತಲ್ಲ ಗುರು? ಇಟ್ ಇಸ್ ಆಲ್ ಕಾನ್ಸಂಟ್ರೇಷನ್ ಆಫ್ ಎನರ್ಜಿ. ಈಗ ನಾವು ದೇವಾಲಯಗಳಲ್ಲಿ ಹೋದಾಗ ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ ಎಲ್ಲ ಇಟ್ಕೊಂಡು ಮಾಡಿ ಇದ್ ಮಾಡಿದೆ. ಸಣ್ಣ ಎಕ್ಸಾಂಪಲ್ ಕೊಡ್ಬೇಕು, ನವರಾತ್ರಿ ಮುಂಚೆ ನಾನು ಯಾವ್ದೋ ಒಂದು ಶ್ರೀಚಕ್ರ ಮಾಡಿಸೋದಿತ್ತು. ಕುಂಭಕೋಣಮಲ್ಲಿ ಒಂದು ಶ್ರೀಚಕ್ರ ಮಾಡೋನ್ ಒಂದೇ ಮಾತು ಹೇಳ್ದ, ಗುರುಗಳೇ ನಾನು ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ. ಇದೇ ತರ ಶ್ರೀಚಕ್ರ ಮಾಡ್ಕೊಟ್ಟೆ. ಅವ್ರು ಹಿಮಾಲಯ ಪರ್ವತದಲ್ಲಿರುವಂತಹ ಒಂದು ದೇವಸ್ಥಾನದಲ್ಲಿ ಇಟ್ಕೊಂಡಿದ್ರು. ಅವ್ರ ಅಭಿಷೇಕ ಮಾಡ್ತಾ 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 ಶಾಕ್ ಹೊಡಿಯಕ್ ಶುರು ಆಯ್ತು. ಅವ್ರಿಗೆ ಭಯ, ಹೆದರಿಕೆ ಬಂದ್ಬಿಡ್ತು. ಅವ್ರದ್ ಮುಟ್ಟಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆ ಏನು ಅಂತಂದ್ರೆ, ಆ ಹಿಮಾಲಯ ಪರ್ವತದಲ್ಲೆಲ್ಲ ಅಯಸ್ಕಾಂತ ಶಕ್ತಿ ಜಾಸ್ತಿ ಇದೆ, ಮ್ಯಾಗ್ನೆಟಿಕ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಈ ಕಂಪ್ಲೀಟ್ ವಿಗ್ರಹ, ಈ ಶ್ರೀಚಕ್ರಕ್ಕೆ ಅಷ್ಟು ಎನರ್ಜಿ ಬಂದ್ಬಿಟ್ಟಿದೆ, ಅವ್ರ ಕೈಲಿ ಮುಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳಿ ಕಲ್ಲಲ್ಲಿ ಮಾಡ್ಕೊಟ್ಟೆ ನಾನು. ಧಾರಣಾ ಶಕ್ತಿ, ಕಲ್ಲಿಗೆ ಧಾರಣಾ ಶಕ್ತಿ ಕಮ್ಮಿ, ಲೋಹಕ್ಕೆ ಧಾರಣಾ ಶಕ್ತಿ ಜಾಸ್ತಿ, ಪಂಚಲೋಹಕ್ಕೆ ಧಾರಣಾ ಶಕ್ತಿ ಇನ್ನೂ ಜಾಸ್ತಿ. ಇಟ್ ಇಸ್ ಫ್ರೀ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್. ಕಂಡಕ್ಟಿವಿಟಿ ಅಂತ ನಾವ್ ಏನ್ ಹೇಳ್ತೀವಿ, ವೈ ಕಾಪರ್ ಇಸ್ ಅ ವೆರಿ ಗುಡ್ ಕಂಡಕ್ಟರ್. ಎಲ್ಲಾ ಕಡೆ ಏನಕ್ಕೆ ಅದನ್ನ ಹಾಕ್ತಿವಿ ಅಂತಂದ್ರೆ, ಇಲ್ಲಿರುವಂತದ್ನ ಅಲ್ಲಿ ತಗೊಂಡೋಗಿ ಬಹಳ ಬೇಗ ಬಿಡುತ್ತೆ. ಇದು ಸ್ಟೀಲ್ ಅಲ್ಲಿ ಮಾಡಬಹುದಾಗಿತ್ತಲ್ಲ ನಮ್ ವೈರ್ಸ್ ಎಲ್ಲ. ದೇವಸ್ಥಾನಗಳ ಗೋಪುರದಿಂದನೂ ಕೂಡ ಒಂದು ಬರುವಂತದ್ದು ಒಂದೇ ಅಲೈನ್ಮೆಂಟ್ ಇರುತ್ತಲ್ಲ ಗುರು? ಹೌದು. ಅದನ್ನೇ ನಾವು ಮುಂಚೆ ನಮ್ಮ ಡಿಸ್ಕಷನ್ ಮುಂಚೆ ಹೇಳಿದ್ದೆ. ಫಸ್ಟ್ ಪಂಚಭೂತ ಕ್ಷೇತ್ರಗಳ, ಪಂಚಭೂತ ತತ್ವಗಳಿರುವಂತಹ ಶಕ್ತಿಯನ್ನೇ ಬೇರೆ 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 ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಅವ್ನು ಕನಿಷ್ಠ ಅವ್ನು ಹೋಗಿ ಕುತ್ಕೊಂಡ ಅಂತ ಹೇಳಿದ್ರೆ, ಅಥವಾ ಕನಿಷ್ಠ ಒಳಗಡೆ ಹೋಗ್ತಿದ್ದಾಗೆ ಗರುಡಗಂಬ ಕಾಣಿಸುತ್ತೆ, ಎರಡನೇದಲ್ಲಿ ವಾಹನ ಕಾಣಿಸುತ್ತೆ, ಜೊತೆಗೆ ದೇವಿ ಕಾಣಿಸ್ತಾರೆ, ಹಿಂದೆ ಪ್ರಭಾವಳಿ ಇರುತ್ತೆ, ದೀಪ ಇರುತ್ತೆ, ಈ ಥರದ್ದು ಎಲ್ಲವೂ ಕೂಡ ನೋಡ್ಬೋದು. ಅವನು ದೇವಸ್ಥಾನಕ್ಕೆ ಹೋದಾಗ
ಹೇಗೆ ಹೋಗ್ಬೇಕು, ಯಾವ ರೀತಿ ಹೋದ್ರೆ ಅವನಿಗೊಂದು ಫಲ ಬರುತ್ತೆ, ಅದನ್ನ ಹೇಳ್ಬೋದು. ಈಗ ಕೇಳಿದ್ರೆ ಯಾವ ದೇವಸ್ಥಾನಕ್ಕೂ ಹೋಗೋದು ಬೇಡ ಅಂತೀನಿ. ಅಲ್ಲಿರುವಂತಹ ಜನರಾಶಿಯಲ್ಲಿ ನಾನು ಎಂಟ್ರೆನ್ಸ್ ಇಂದ ಪರಮೇಶ್ವರನ್ ನೋಡೋಷ್ರೊಳಗೆ ಸುಸ್ತಾಗಿ ಬೇವತ್ತು ಸೋತೋಗಿ ಹೊರಗೆ ಬಂದಿರ್ತೀನಿ. ಅದ್ರಲ್ಲಿ ಏನ್ ಶಕ್ತಿನೂ ಸೇರಲ್ಲ. ಆದ್ರೆ ಕೆಲವೊಂದು ದೇವಾಲಯಗಳಲ್ಲಿ ಹೋಗಿ ನಾನು ಕುತ್ಕೊಂಡು ಧ್ಯಾನ ಮಾಡಬಹುದು ಅಂತಂದ್ರೆ ಆ ಅಮ್ಮನವರ ಶಕ್ತಿ ಅಥವಾ ಒಂದು ಪರಮೇಶ್ವರನ ಶಕ್ತಿ ಒಳಗಡೆ ಇರುವಂತಹ ಗರ್ಭಗೃಹ ಅಂತ ಏನಕ್ಕೆ ಹೇಳ್ತೀವಿ, ಅದಕ್ಕೆ ಅರ್ಥ ನೋಡಿ. ಗರ್ಭಗೃಹ, ಎಲ್ಲರಲ್ಲೂ ಯಾವ ಶಕ್ತಿ ತುಂಬಿಕೊಂಡಿರುತ್ತೆ? ಗರ್ಭದಲ್ಲಿರುವಂತಹ ಶಕ್ತಿಯೇ. ಆಹಾರ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ? ನಮ್ಮ ಗರ್ಭದಲ್ಲೇ ಸೇರ್ಕೊಳ್ಳೋದು. ನಿಮ್ಮ ಶರೀರಕ್ಕೆ ಎಲ್ಲಿ ಶಕ್ತಿ ಬರುತ್ತೆ? ಗರ್ಭದಿಂದನೇ ಶಕ್ತಿ ಬರುವಂತದ್ದು. ನೀವೆಲ್ಲ ಹೋಗ್ಬೇಕು? ಗರ್ಭಗೃಹದಲ್ಲಿರುವಂತಹ ಶಕ್ತಿ ಹತ್ರನೇ ಹೋಗ್ಬೇಕು. ಅಲ್ಲಿ ಹೋಗಿದ ತಕ್ಷಣ ನೇರವಾಗಿ ಕಣ್ಣಲ್ಲಿ ದೃಷ್ಟಿ ಮಾಡಿ ಅದರ ಒಂದು ತತ್ವವನ್ನು ಅರ್ಥ ಮಾಡಿಕೊಂಡು ಆ ವಿಗ್ರಹ ಹೇಗಿದೆ, ಆ ವಿಗ್ರಹದ ರೂಪ ವಲ್ಲನೆಗಳೆಲ್ಲ ಹೇಗೆ ಕೊಟ್ಟಿದ್ದಾರೆ. ಕೆಲವೊಂದು ಗರ್ಭಗೃಹಗಳಿಗೆ 2 ಅಥವಾ 3 ಮುಖಾಲಯಗಳಿಗಿಂತ ಮುಂಚೆನೆ ನಿಲ್ಲಿಸ್ತಾರೆ, ಒಳಗಡೆವರೆಗೂ ಹೋಗೋಕ್ ಬಿಡಲ್ಲ. ಯಾಕೆ ಅಂತಂದ್ರೆ ಅದರ ಒಂದು ಎನರ್ಜಿ ಸೆಂಟರ್ಸ್ ಬದಲಾವಣೆ ಆಗೋದು ಬೇಡ ಅಂತ. ಕೆಲವೊಂದು ದೇವಸ್ಥಾನಗಳಿಗೆ ತುಂಬಾ ಓಪನ್ ಆಗಿ ಮಾಡಿ, ತುಂಬಾ ಫ್ಯಾನ್ಸಿಯಾಗಿ ಮಾಡಿ, ಗರ್ಭಗೃಹವೇ ಇಲ್ಲದೆ ಎಲ್ಲಾ ಕಡೆ ಬಾಗಿಲನ್ನು ಮಾಡಿ ಎಲ್ಲ ಮಾಡಿರ್ತಾರೆ. ಅದೇ ನಮ್ಮ ಪುರಾತನ ದೇವಾಲಯಗಳಿಗೆ ಹೋದ್ರೆ, ಕಾಮಾಕ್ಷಿ ಅಮ್ಮನವ್ರ ದೇವಸ್ಥಾನವಾಗ್ಲಿ, ಕಟೀಲು ದುರ್ಗಾ ಪರಮೇಶ್ವರಿ ಆಗ್ಲಿ, ಆ ಒಂದು ಸೆಂಟರ್ ಆಫ್ ಎನರ್ಜಿಗೆ ನಾವು ಹೋಗಕ್ಕೆ ಆಗಲ್ಲ. ದೂರದಿಂದ ನೋಡಬಹುದು. ಆದ್ರೆ ನೀವು ಹತ್ರ ಹೋಗ್ತಾ ಇದ್ದಂಗೆನೆ ಒಂದು ಸೆಳೆತ ಇರುತ್ತೆ. ಆ ಸೆಳೆತನ ನೀವು ಶರೀರದಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದು, ನೀವು ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಊಟ ಆಹಾರ ಎಲ್ಲ ಬಹಳ ಕಮ್ಮಿ ಇರಬೇಕು ಶರೀರದಲ್ಲಿ. ಶರೀರದಲ್ಲಿ ಆಹಾರ ಇಲ್ಲದೆ ದರ್ಶನ ಮಾಡಿದ್ರೆ ಅದರ ಒಂದು ಎನರ್ಜಿ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಬೇಗ ಅರ್ಥ ಮಾಡ್ಕೊತೀರಿ. ರಿಫ್ಲೆಕ್ಷನ್ ಬೇಸಿಕಲಿ. ಈಗ ಇದೇ ನೀವು ಚಿದಂಬರಂಗೆ ಹೋದ್ರೆ ವಿಗ್ರಹವೇ ಇಲ್ಲ. ಆರುದ್ರಾ ದರ್ಶನದ ದಿನ ಚಿದಂಬರ ನಟರಾಜನ ಹೊರಗಡೆ ತಗೊಂಡ್ಬರ್ತಾರೆ. ಅಲ್ಲಿ ಯಾವ ವಿಗ್ರಹಕ್ಕೆ ಆರಾಧನೆ ಮಾಡ್ತೀರಾ? ಇಟ್ಸ್ ಸ್ಪೇಸ್, ಎಂಟಿ ರೂಮ್. ನಿಮ್ ಶರೀರ ಅಷ್ಟೇ ಸೂಕ್ಷ್ಮವಾಗಿದ್ದಾಗ ಅಲ್ಲಿರುವಂತಹ ಶಕ್ತಿಯನ್ನು ಸಹ ನೀವು ಪಡಿತೀರಾ. ನೀವ್ ಹೇಳಿದ್ರಿ ಆ ಶಕ್ತಿ ಎನರ್ಜಿ ನನಗ್ ಪಾಸ್ ಆಗಿದೆ, ನನಗ್ ಗೊತ್ತಾಗ್ತಿದೆ. ಈ ಫೀಲ್ ಬಂದಾಗ ಕೆಲವ್ರಿಗೆ ಹಾಕ್ಲಿಕ್ಕೆ ಬರ್ಬೋದು, ಕೆಲವ್ರಿಗೆ ರೋಮ ನಿಂತ್ಕೊಳ್ಳೋದಿರ್ಬೋದು, ಕೆಲವ್ರಿಗೆ ಒಂದ್ ಸ್ವಲ್ಪ ಮೈ ಗುಮ್ಸಮ್ಸ್ ಅಂತೇನು ಹೇಳ್ತೀವಿ ನಾವು ಇವತ್ತೇನು, ಒಂಥರ ಒಂದು ಎನರ್ಜಿ ಪಾಸ್ ಆದಂಗೆ ಅನ್ಸುತ್ತೆ ಕೆಲವರಿಗೆ. ಅದೇನಾ ಅಥವಾ ಬೇರೆ ರೀತಿನೂ ಬರುತ್ತಾ ಅಂತ ಇದು ಶುರು. ಈಗ ನೀವು ರೋಮಾಂಚನವಾಗುವಂತಹದ್ದು. ನಾನು ಎಷ್ಟೋ ಜನಕ್ಕೆ ಮಾತಾಡ್ಬೇಕಾದ್ರೆ ಹಾಗೆ ನಿಂತ್ಕೊಳ್ಳುತ್ತೆ, ರೋಮಗಳು ಕಾಣಿಸುತ್ತೆ. ನಾನು ತೋರಿಸಿದೀನಿ ಎಷ್ಟೋ ಜನಕ್ಕೆ. ಗೂಸ್ ಬಂಪ್ಸ್ ಆಗೋದು ಕಾಣಿಸುತ್ತೆ. ಬಿಕಾಸ್ ದ ಚಾನಲ್ಸ್ ಇನ್ ಯುವರ್ ಬಾಡಿ ಇಸ್ ಕ್ಲೀನ್ ಅಂಡ್ ಕ್ಲಿಯರ್. ಅದ್ರಲ್ಲಿ ಏನು ಬ್ಲಾಕ್ಸ್ ಇಲ್ಲ, ಎನರ್ಜಿ ಬ್ಲಾಕ್ಸ್ ಇಲ್ಲ. ಎನರ್ಜಿ ಬ್ಲಾಕ್ಸ್ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಕ್ಲೀನ್ ಆಗಿರುತ್ತೆ. ನೀವು ಎಲ್ಲಿ ಹೋಗಿ ನಿಂತ್ಕೊಂಡ್ರು ಅದ್ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಶುರುವಾಗೋದು ಅಲ್ಲಿಂದ ಶುರುವಾದ್ರಿ. ಮತ್ತೆ ನಿಮಗ್ ಧಾರಣಾ ಶಕ್ತಿ ಬಂತು ಶರೀರಕ್ಕೆ ಅಂತಂದ್ರೆ ಎಲ್ಲೋದ್ರೂ ಅದನ್ನ ನೀವು ಸ್ವೀಕಾರ ಮಾಡ್ತೀರಾ. ಕೆಲವೊಂದ್ಸರಿ ಗೊತ್ತಾಗುತ್ತೆ, ಕೆಲವೊಂದ್ಸರಿ ಗೊತ್ತಾಗಲ್ಲ. ಅದು ನಮ್ಮ ವಿವೇಕದಲ್ಲಿರುತ್ತೆ. ವಿವೇಕವು ಅಷ್ಟೇ ಶುದ್ಧವಾಗಿದ್ದು, ನಾವು ಯೋಚನೆ ಮಾಡುವಂತಹದ್ದು ಅಷ್ಟೇ ಶುದ್ಧವಾಗಿದ್ರೆ ನಿಮ್ಗೆಲ್ಲಾ ವೇರಿಯೇಷನ್ ಕಾಣುತ್ತೆ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಒಂದು 5 ವರ್ಷದ ಹಿಂದೆ ಒಂದು ಅಮ್ಮ ಮಗಳು ನಮ್ಮ ಹತ್ರ ಬಂದಿದ್ರು. ನಾವು ಅಮ್ಮನವ್ರಿಗೆ ಯಾವಾಗ್ಲೂ ಲಕ್ಷಾರ್ಚನೆ ಮಾಡ್ತಾ ಇರ್ತೀವಿ. ಲಕ್ಷಾರ್ಚನೆ ಮಾಡುವಂತಹ ಅವ್ರು ಬಂದ್ರು, ಎಲ್ಲ ಮಾತಾಡಿದ್ರು. ನನಗೇನೋ ಒಂದು ಶರೀರದ ಅನಾನುಕೂಲವಿತ್ತು. ನಾನು ಆಫೀಸಿಗೆ ಹೋಗದೆ ಮನೆಯಲ್ಲೇ ಇದ್ದೆ. ನಮ್ಮ ತಾಯಿ ಕೈಯಲ್ಲೇ ಆ ಕುಂಕುಮ ಕೊಡಿ ನನಗೆ ಅಂತ ಹೇಳಿದೆ. ಡಬ್ಬದಿಂದ ಕುಂಕುಮ ತೆಗೆದು ಇವ್ರ ಕೈಯಲ್ಲಿ, ಇನ್ನು ನಾನು ಆ ಕುಂಕುಮ ತೆಗೆದು ಪ್ಯಾಕೆಟ್ ಒಳಗೆ ಹಾಕೋಷ್ಟ್ರೊಳಗೆ ಅವರಿಗೆ ಮೈಪೂರ್ತಿ ರೋಮಾಂಚನವಾಗಿ ಅಲ್ಲೇ ಅವರಿಗೆ ಶರೀರದಲ್ಲಿ ಇರುವಂತಹ ಬದಲಾವಣೆಗಳೆಲ್ಲ ಕಾಣಿಸ್ಕೊತು. ಅದನ್ನ ಇನ್ನೂ ಅವ್ರ ಕೈಯಲ್ಲಿ ಕೊಟ್ಟೇ ಇಲ್ಲ. ಇದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೇಕಾ? ಅಷ್ಟೊತ್ತು 45 ನಿಮಿಷ ನನ್ನ ಹತ್ರ ಮಾತಾಡಿದ್ದಾರೆ, ಏನು ಬದಲಾವಣೆ ಇಲ್ಲ. ಇದನ್ನ ತಗೊಂಡಿದ ತಕ್ಷಣ ಏನಕ್ಕೆ ಬದಲಾವಣೆ ಬಂತು ಅಂದ್ರೆ, ಇಟ್ ಹಸ್ ಗಾಟ್ ಹೈಯರ್ ಎನರ್ಜಿ. ಅವ್ರು ಏನು ಮಾನಸಿಕ ಸ್ಥಿತಿ ಕಮ್ಮಿ ಇಟ್ಕೊಂಡು ಬಂದಿದ್ರು, ಸೈಕಲಾಜಿಕಲಿ ದೇ ವರ್ ವೆರಿ ಡಿಪ್ರೆಸ್ಡ್. ಈ ಒಂದು ಎನರ್ಜಿ ಅವರನ್ನ ಮೇಲೆತ್ತಿತು. ಕೆಲವೊಂದ್ಸತಿ ಫ್ಯಾನ್ಸಿ ಅನ್ನೋ ಹೆಸರಲ್ಲಿ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಕೆಲವರು ಕುಂಕುಮನೇ ಇಡಲ್ಲ, ವಿಭೂತಿ ಇಡಲ್ಲ. ಕೇಳಿದ್ರೆ ನಾನೇನು ದೇವ್ರನ್ನ ಆ ಥರ ನೋಡ್ಬೇಕು ಅಂತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಈ ಕೆಲವೊಂದ್ಸತಿ ಇನ್ನು ವಿಡಿಯೋಸ್ ನೋಡ್ಬೇಕಾದ್ರೆ ಆಜ್ಞಾಚಕ್ರ ಆಕ್ಟಿವ್ ಆಗಬೇಕು ಅಂದ್ರೆ ನೀನು ಕುಂಕುಮನ ಈ ಬೆರಳಲ್ಲಿ ಇಟ್ಕೊಳ್ಬೇಕು, ಈ ಬೆರಳಲ್ಲಿ ಇಟ್ಕೊಂಡಾಗ ನಿನಗೆ ಆಜ್ಞಾಚಕ್ರ ಆಕ್ಟಿವ್ ಆಗುತ್ತೆ ಅಂತ. ಅದು ಒಂದು ಪ್ರಶ್ನೆ. ಎರಡನೇದು, ಈ ಚಕ್ರಗಳ ಆಕ್ಟಿವೇಶನ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಅಥವಾ ಅದ್ರ ಬಗ್ಗೆ ಇರುವಂಥ ಕಲ್ಪನೆ. ಎಲ್ಲರ ಚಿತ್ರ ನೋಡಿದಾಗ ಒಂದು ಕಲರ್ ಚಕ್ರಗಳನ್ನ ಕಾಣಿಸ್ಬೋದು. ಈಗ ನಾವು ಮೊನ್ನೆ ಒಂದು ಪಾಡ್ಕಾಸ್ಟ್ ಅಲ್ಲಿ ಒಬ್ರು ಗುರುಗಳನ್ನ ಕೇಳಿದ್ವಿ, ಅಯ್ಯಪ್ಪ ಸ್ವಾಮಿದು ಅಷ್ಟು ಚಕ್ರಗಳಿಗೆ ಅಷ್ಟು ದೇವಸ್ಥಾನಗಳಿದೆ ಅಂತ. ಈ ರೀತಿ ಈ ಚಕ್ರ ಜೊತೆಗೆ ಈ ಕುಂಕುಮ ಇದೆಲ್ಲವೂ ಕೂಡ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ.
ಇದ್ರ ಬಗ್ಗೆ ಏನ್ ಹೇಳ್ಬೋದು? there are two things. ಹ್ಮ್. Some people are spiritual, some people are religious. ಯಾರು ರಿಲಿಜಿಯಸ್ ಆಗಿರ್ತಾರೆ ಅವರಿಗೆ ಅಟ್ಯಾಚ್ಮೆಂಟ್ಸ್ ಎಲ್ಲ ಬೇಕಾಗುತ್ತೆ. ರುದ್ರಾಕ್ಷ ಮಾಲೆ, ಕುಂಕುಮ, ಭಸ್ಮ ಅಥವಾ ತ್ರಿಪುಂಡ್ರ ಅಥವಾ ನಾಮ ಏನೋ ಒಂದು ಬೇಕಾಗುತ್ತೆ ಅವ್ರಿಗೆ. ಯಾಕೆ? ನಾನು ತೋರಿಸ್ಕೊಳ್ತಾ ಇದ್ದೀನಿ, ನಾನು ಇಂತಹ ಒಂದು ಧರ್ಮದಿಂದ ಬಂದಿದ್ದೀನಿ, ಅಥವಾ ನಾನು ಇಂತಹ ಆರಾಧನೆಯನ್ನ ಮಾಡ್ತಾ ಇದ್ದೀನಿ, ಅಥವಾ ನನಗೆ ಇಂತಹ ಆರಾಧನೆ ಮಾಡೋದ್ರಿಂದ ನಾನು ಇಂತಹದನ್ನ ಧಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದ್ರಲ್ಲಿ 2-3 ರೀತಿ ಇದೆ. ಮತ್ತೆ ಈ ಭಸ್ಮ ಕುಂಕುಮ ಎಲ್ಲ ಏನಕ್ಕೆ ಇಟ್ಕೊಳ್ಳೋದು? ಶರೀರವನ್ನು ಶುದ್ಧಿ ಮಾಡೋದಿಕ್ಕೆ ಒಂದು ಪ್ರಕ್ರಿಯೆ, ಕ್ರಿಯೆ. ಭಸ್ಮಧಾರಣೆ ಯಾಕೆ ಹೇಳ್ತಾರೆ? ಈ ಶರೀರ ಎಷ್ಟೇ ಆದ್ರೂ ಸಹ ಗಾಳಿ ಸೋಂಕು ತಗುಲುವಂತಹ ಶರೀರ. ಈ ಶರೀರವನ್ನ ಶುದ್ಧವಾಗಿಟ್ಕೊಂಡು ಮಂತ್ರಪೂರ್ವಕವಾಗಿ ನಾನು ಭಸ್ಮ ಕುಂಕುಮವನ್ನ ಇಟ್ಕೋತೀನಿ ಅಂತಂದ್ರೆ ಕೆಲವೊಂದು ಇಂಟೆನ್ಷನ್ಸ್ ನೋಡಿದ ತಕ್ಷಣ, ಮನುಷ್ಯನ್ ನೋಡಿದ ತಕ್ಷಣ ಬದಲಾವಣೆ ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್, ನೀವು ಏನೋ ಒಂದು ವಿಪರೀತವಾದ ಕುತಂತ್ರ ಮಾಡಿರ್ತೀರಾ, ಎದುರುಗಡೆ ಇರೋನ್ಗೆ ಅದು ಇಷ್ಟವೇ ಆಗಲ್ಲ. ಫೋನಲ್ಲಿ ಮಾತಾಡಿ 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 ಅವ್ನು ಎದುರುಗಡೆ ಬಂದ್ರೆ ಮಚ್ಚ ತಗೊಂಡು ಕೊಚ್ಚೋ ರೀತಿಯಲ್ಲಿ ಹೋಗಿರ್ತಾನೆ. ನೀವ್ ಇದೇ ವೇಷಭೂಷಣಗಳನ್ನ ಬದಲಾವಣೆ ಮಾಡ್ಕೊಂಡು ಅವನು ಮುಂದೆ ಹೋದಾಗ ದೈವಭಕ್ತನಾಗಿ ಏನು ಭಸ್ಮ ಅಥವಾ ತ್ರಿಪುಂಡ್ರ ಎಲ್ಲ ಧರಿಸಿ ಮುಂದೆ ಹೋಗಿ ನಿಂತ್ಕೋತಿರೋ, ಅವನೊಂದ್ ನಿಮಿಷ ನೋಡಿದ ತಕ್ಷಣ ಅನ್ಕೋತಾನೆ, ನೀವಾ ನನ್ನ ಹತ್ರ ಮಾತಾಡಿದ್ದು? ಯಾಕೆ ಪರಿವರ್ತನೆ ಆಯ್ತು? ಇಟ್ ಈಸ್ ಅ ಶೀಲ್ಡ್. ಆದ್ರೆ ಕೆಲವೊಬ್ರು ಅದನ್ನ ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಅದ್ ಯಾಕೆ ಅಂತಂದ್ರೆ ಫ್ಯೂ ಎಂಟಿಟೀಸ್ ಅವ್ರು ಯಾರಾದ್ರೂ ಇದ್ದಾರೆ, ಅವರು ಕೆಲವೊಂದು ಪೀಪಲ್ ಏನಿದ್ದಾರೆ ದೇ ಆರ್ ಆಲ್ ಸ್ಪಿರಿಚುವಲ್. ಅವರಿಗೆ ಆ ಶಕ್ತಿ ಅಂದ್ರೆ ಏನು ಗೊತ್ತು, ಎನರ್ಜಿ ಅಂದ್ರೆ ಏನು ಗೊತ್ತು. ನಾನು ಎಲ್ಲೇ ಹೋಗಿ ನಮಸ್ಕಾರ ಮಾಡಿದ್ರು ಅದು ಅಲ್ಲಿಗೆ ತಲುಪೋದು ನನಗೆ ಗೊತ್ತಿದೆ ಅಂತ. ಅವ್ರಿಗೆ ಇದೆಲ್ಲ ಬೇಕಾಗಲ್ಲ, ಅದು ನಿಯಾಮಕ ಅಲ್ಲ ಅಂತ. ಕೆಲವೊಬ್ಬರಿಗೆ ಆ ಸ್ಥಿತಿಗೆ ಹೋಗೋಕ್ಕಿಂತ ಮುಂಚೆಯೂ ಸಹ 2 ಜೊತೆಯಲ್ಲಿ ಬರುತ್ತೆ, ಸ್ಪಿರಿಚುವಲ್ ಅಂಡ್ ರಿಲಿಜಿಯಸ್ 2 ಜೊತೆಯಲ್ಲಿ ಬರುತ್ತೆ. ಅವಾಗ ಅವ್ರಿಗೆ ಏನಾಗುತ್ತೆ, ಇದೆಲ್ಲ ಬೇಕಾಗುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಕ್ಕಿಂತಲೂ ಅವರವರ ಒಂದು ಇಚ್ಛಾನುಸಾರೇಣ ಅವ್ರು ಏನ್ ತಗೊಂಡ್ಬಂದಿರ್ತಾರೋ ಅದು ಅಂತ. ನೀವು ಪಾಶ್ಚಾತ್ಯ ದೇಶದಲ್ಲಿ ಹೋದ್ರೆ ಕೆಲವೊಂದು ಜಾಗಗಳಲ್ಲಿ ಕ್ರಾಸ್ ಮಾರ್ಕ್ ಅನ್ನ ತಲೆ ಮೇಲೆ ಹಾಕ್ತಾರೆ. ಕ್ಯಾಥೋಲಿಕ್ಸ್ ಅನ್ನೋರು ಅಂತ ಹೇಳಿ ಧರ್ಮಗಳಲ್ಲಿ ಹಾಕ್ತಾರೆ ಅದನ್ನೆಲ್ಲ. ಕೆಲವೊಬ್ರು ಹಾಕಲ್ಲ. ಅವರಲ್ಲಿ ಭೇದ ಇದೆ ಅಂತನಾ? ದೇ ಆರ್ ರಿಲಿಜಿಯಸ್, ದ ಅದರ್ ಪರ್ಸನ್ ಇಸ್ ಸ್ಪಿರಿಚುವಲ್. ಕೆಲವೊಬ್ರು 2 ಆಗಿರ್ತಾರೆ. ಆ ರೀತಿ ಕೆಲವೊಬ್ರು 2 ಉಪಯೋಗಿಸಿ ಮುಂದಕ್ಕೆ ಹೋಗ್ತಾರೆ, ಕೆಲವೊಬ್ರು ಏನನ್ನೂ ಉಪಯೋಗಿಸೋದಿಲ್ಲ. ಕೆಲವೊಂದ್ರಲ್ಲಿ ನಾಸ್ತಿಕತ್ವ ಬರುತ್ತೆ, ಆ ನಾಸ್ತಿಕತ್ವ ತಗೊಳ್ಳೋದು ಬೇಡ. ನಾಸ್ತಿಕತ್ವ ತಗೊಂಡು ಸ್ಪಿರಿಚುವಲ್ ಆಗಿದ್ದೇನ್ ಪ್ರಯೋಜನ ಇಲ್ಲ, ಅವ್ರೆಲ್ಲೂ ಇಂತಹ ಅನುಭವ ಪಡೆಯೋದಿಲ್ಲ. ಇದೇ ಸಣ್ಣ ಉದಾಹರಣೆ ತಗೊಂಡ್ರು ಅಂತಂದ್ರೆ ವೆಂಕಟಾಚಲ ಅವಧೂತರೇ ಆಗ್ಲಿ, ಬೇರೆ ಯಾವ್ದಾದ್ರು ಅವಧೂತರೆಲ್ಲ ಆದ್ರೆ ಅವ್ರು ಕೊನೆಯಲ್ಲಿ ನೋಡ್ತಾ 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 ಹೋಗ್ತಾ ಹೋಗ್ತಾ ಅವ್ರು ಹಾಕೊಳ್ಳೋ ಬಟ್ಟೆ ನೋಡಿದ್ರೆ ಕೆಲವೊಂದ್ಸರಿ ಇವ್ರು ನೋಡಿದ್ರೆ ಇಷ್ಟು ಮೇಲೆ ಇರುವಂತಹ ಸ್ಥಿತಿಗತಿಗಳನ್ನ ಮಾತಾಡ್ತಾರೆ, ನೋಡಿದ್ರೆ ಶರೀರದಲ್ಲಿ ಇಷ್ಟು ಮೇಂಟೆನೆನ್ಸ್ ಹೀಗೆ ಇಟ್ಕೊಂಡಿದಾರಲ್ಲ ಅಂತ ಕೆಲವೊಂದ್ಸರಿ ನಮಗೆ ಅನ್ಸುತ್ತೆ. ಅಲ್ಲ, ಈ ತರ ಎಲ್ಲ ಇದಾರ ಇವ್ರು, ಆದ್ರೆ ಇವ್ರು ಮಾತಾಡೋಂತ ತತ್ವ ಇಷ್ಟು ಮಾತಾಡ್ತಾರಲ್ವಾ, ಒಂದ್ ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೊಂಡು ಮಾಡ್ಕೊಂಡೆಲ್ಲ ಇರಕ್ ಆಗಲ್ವಾ ಇವ್ರಿಗೆ ಅಂತ ಎಷ್ಟೋ ಜನ ಹೇಳ್ತಾರೆ. ದೇ ಆರ್ ಆಲ್ ಎಕ್ಸ್ಟ್ರೀಮ್ಲಿ ಸ್ಪಿರಿಚುವಲ್. ಅವರು ಆಗ್ಲೇ ಆ ಬ್ರಹ್ಮನಲ್ಲಿ ಅಲೈನ್ ಆಗೋಗಿದ್ದಾರೆ. ಶರೀರದ ಮೇಲೆ ಏನ್ ಬಿದ್ರು ಅವ್ರಿಗೆ ಬೇಕಾಗಲ್ಲ. ಮೂಕುಪುಡಿ ಸಿದ್ಧರು ಅಂತ ಹೇಳಿ ನಮ್ಮ ತಿರುವಣ್ಣಾಮಲೈ ಕ್ಷೇತ್ರದಲ್ಲಿ ಇದ್ರು, ನಾ ಕಣ್ಣಾರೆ ನೋಡಿದೀನಿ. ಅವರು 10 ಬಟ್ಟೆ 15 ಬಟ್ಟೆ 20-30 ಬಟ್ಟೆಯನ್ನ ಸೊಂಟಕ್ಕೆ ಪೂರ್ತಿ ಸುತ್ಕೊಂಡು ನಡೀತಾ ಇರ್ತಾರೆ. ಎಷ್ಟು ವರ್ಷ ಆಗಿರುತ್ತೋ ಅವ್ರಿಗೆ ಸ್ನಾನ ಮಾಡಿ. ಆದ್ರೆ ಸಿದ್ಧರಂತ ಯಾಕೆ ಕರೀತಾರೆ? ಸಿದ್ಧಿಯನ್ನ ಗಳಿಸೋದು, ಸಿದ್ಧಿಯನ್ನ ಪಡೆದಿದ್ದಾರೆ. ಅವ್ರಿಗೆ ಆಗ್ಲೇ ಗೊತ್ತು ಏನು ಸಿದ್ಧಿ ಅಂತ. ಇದೆಲ್ಲ ಮಿಥ್ಯಾ. ನಿತ್ಯ ಸ್ಥಿತಿಯಲ್ಲಿರುವಂತಹದ್ದು ಪರಬ್ರಹ್ಮ. ಆ ನಿತ್ಯ ಸ್ಥಿತಿ ಪರಬ್ರಹ್ಮನಲ್ಲಿ ಇರ್ಬೇಕಾದ್ರೆ ನಾನು ಏನು ಧಾರಣೆ ಮಾಡಿದ್ರು ಅದಕ್ಕೆ ಏನು ವ್ಯಕ್ತಿತ್ವವಾಗಿ ಅದಕ್ಕೊಂದು ಅರ್ಥ ಇಲ್ಲ. ಧಾರಣೆ ಮಾಡ್ಲಿಲ್ಲ ಅಂದ್ರೂ ವ್ಯಕ್ತಿತ್ವವಾಗಿ ಅದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ನಾನು ಸದಾ ಕಾಲ ಅಲ್ಲೇ ಇದ್ದೀನಿ. ಅದನ್ನೇ ಹೇಳುವಂತಹದ್ದು ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ. ನಿರ್ವಿಕಲ್ಪ ಸಮಾಧಿ ಅಂದ್ರೆ ನನಗೆ ಏನು ಯಾವುದೇ ರೀತಿಯಾದಂತಹ ತತ್ವಗಳು ನನಗೆ ಬೇಕಾಗೋದೇ ಇಲ್ಲ, ಕಲ್ಪವೇ ಇಲ್ಲ. ನಿರ್ವಿಕಲ್ಪದಲ್ಲಿ ನಾನಿದ್ದೀನಿ. ಅವ್ರು ಸ್ನಾನ ಮಾಡೋದ್ ಬೇಕಾಗಲ್ಲ, ಅವರಿಗೆ ಶುದ್ಧತೆ ಬೇಕಾಗಲ್ಲ, ವಸ್ತ್ರಗಳು ಬೇಕಾಗಲ್ಲ. ಎಲ್ಲಿದ್ರು ಹೇಗಿದ್ರು ಅವರು ಆ ತತ್ವದಲ್ಲೇ ಸದಾ ಕಾಲ ಇರ್ತಾರೆ. ಈ ಚಕ್ರಗಳ ಬಗ್ಗೆ ನಾವು ಮಾತಾಡ್ತೀವಿ ಹೊರಗಡೆ. ಕುಂಕುಮ ಇಡೋದು ಜಾಗ ಸಾಮಾನ್ಯ ಆಜ್ಞಾ ಚಕ್ರವನ್ನ ಆಕ್ಟಿವ್ ಮಾಡುತ್ತೆ, ಮತ್ತೆ ಚಕ್ರಗಳು ದೇವಸ್ಥಾನಕ್ಕೆ ಹೋದ್ರು ಕೂಡ ಆಕ್ಟಿವ್ ಆಗುತ್ತೆ ಅನ್ನುವಂಥದ್ದು. ಅದ್ರ ಬಗ್ಗೆ ಏನು? ಅದೇ ಅದನ್ನ ನಾವು ದೇವಸ್ಥಾನಗಳಲ್ಲಿ ಹೇಳಿದಾಗ ಎನರ್ಜೀಸ್ ಆರ್ ಮಚ್ ಹೈಯರ್ ದೆನ್ ವಾಟ್ ಯು ಹ್ಯಾವ್. ಆಗ ಏನಾಗುತ್ತೆ ಅಂತಂದ್ರೆ, ನಾನು ಈಗಾಗ್ಲೇ ಹೇಳ್ದಂಗೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಕೈ ಇಟ್ಟಾಗ ನನ್ನ ಸುಡುವಂತಹ ಶಕ್ತಿ ಟ್ರಾನ್ಸ್ಫಾರ್ಮರ್ ಇದೆ.
ಅದೇ ಸಣ್ಣ ಒಂದು ಲೈನ್ ಅಲ್ಲಿ ನಾನು ಕೈ ಇಟ್ಟಾಗ, ಬೆರಳಿಟ್ಟಾಗ ಜೋಮ್ ಹೊಡೆದು ಕೈ ದೂರ ಆದಂಗೆ ಆಗುತ್ತೆ. ನಮ್ಮ ಒಂದು ಮನೆಯಲ್ಲಿರುವಂತಹ ದೇವಸ್ಥಾನಗಳು ಮತ್ತೆ ನಮ್ಮಲ್ಲಿರುವಂತಹ ದೇವಸ್ಥಾನಗಳು ಆ ರೀತಿ ಇರುತ್ತೆ. ಅಲ್ಲಿ ಹೋದಾಗ ಪೂರ್ತಿ ಎನರ್ಜಿನೇ ಬದಲಾವಣೆ ಆಗುತ್ತೆ. ಅದಕ್ಕೆ ಸಣ್ಣ ಎಕ್ಸಾಂಪಲ್ ನಿಮ್ಗೆ, ಒಂದು ಮೆಟಲ್ ರಾಡ್ ನಲ್ಲಿ ಹಾಕಿದ್ರೆ ಇಟ್ ವಿಲ್ ಗೆಟ್ ಡಿಫಾರ್ಮ್ಡ್. ಸ್ಟ್ರೈಟ್ ಆಗಿರೋ ರಾಡ್ ಬೆಂಡ್ ಆಗುತ್ತೆ ಅಥವಾ ಬ್ರೇಕ್ ಆಗುತ್ತೆ. ಯಾಕೆ? ಆ ಎನರ್ಜಿ ಎಷ್ಟಿದೆ ಅಂತಂದ್ರೆ, ದಿಸ್ ನ್ಯಾಚುರಲ್ ಸ್ಟೇಟ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್, ನ್ಯೂಟ್ರಾನ್ಸ್ ಏನಿದೆಯೋ ಅದನ್ನು ಆಲ್ಟರ್ ಮಾಡುವಂತಹ ಶಕ್ತಿ ಅದಕ್ಕಿದೆ. ಅದನ್ನ ಆಲ್ಟರ್ ಮಾಡಿದಾಗ, ನೀವು ಒಂದು ಮನುಷ್ಯನಾಗಿ ನಿಮ್ಮ ಹತ್ರ ಅಷ್ಟು ಬ್ಲಾಕ್ಸ್ ಇದ್ದು ಅಂತಹ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಎನರ್ಜೀಸ್ ಅದನ್ನ ಕಂಪ್ಲೀಟ್ ಆಗಿ ಗ್ರೌಂಡ್ ಮಾಡ್ಬಿಡುತ್ತೆ. ಆ ಎನರ್ಜಿ ಎಷ್ಟು ಫ್ಲಶ್ ಆಗುತ್ತೆ ಮೇಲ್ಗಡೆಯಿಂದ ಅಂತಂದ್ರೆ, ಏನೇ ಇದ್ರು ಕಂಪ್ಲೀಟ್ ಆಗಿ ನೀರಾಗಿ ತೊಳೆದಂಗೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗೋಗುತ್ತೆ. ಅದಕ್ಕೋಸ್ಕರನೇ ವರ್ಷಕ್ಕೆ ಒಂದ್ಸರಿನಾದ್ರೂ ಹೋಗಿ ಬನ್ನಿ ಇಂಥ ಕ್ಷೇತ್ರಗಳಿಗೆ ಅಂತ ಹೇಳೋದು ಏನು ಅಂತಂದ್ರೆ, ಹೋದಾಗ ಇಂತಹ ಕ್ಲೆನ್ಸಿಂಗ್ ಪ್ರೋಸೆಸ್ ಆಗುತ್ತೆ. ಆದ್ರೆ ಈಗಿರೋ ಜನಸಮೂಹದಲ್ಲಿ ಹೋದಾಗ ಕ್ಲೆನ್ಸಿಂಗ್ ಪ್ರೋಸೆಸ್ ಆಗಲ್ಲ, ಎಕ್ಸ್ಟ್ರಾ ತಗೊಂಡ್ಬಂದು ಮನೇಲಿ ಕ್ಲೆನ್ಸ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಆಗೋಗಿದೆ. ಓಕೆ ಗುರುಗಳೇ, ಒಂದು ಕೊನೆಯ ಪ್ರಶ್ನೆ ಅಂತ ಅನ್ಕೊಳ್ಬೋದು ಇದು. ಗುರುಮುಖೇನ ದೇವ್ರ, ದೇವ್ರ ಮುಖೇನ ಗುರುನ? ಗುರುಮುಖೇನ ದೈವ ದರ್ಶಯ. ಗುರು ಅಲ್ಲಿದ್ದಾನೆ ನೋಡು ಅಂತ ಹೇಳೋವರೆಗೂ ಆಗಲ್ಲ ನೋಡಕ್ಕೆ. ಯಾಕೆ? ನನ್ನ ಜ್ಞಾನ ಅಷ್ಟು ಚೆನ್ನಾಗಿದೆ ಅಂತಂದ್ರೆ ನಾನು ಪೂರ್ವಾರ್ಜಿತದಲ್ಲೇ ನಾನು ಒಂದು ಸ್ಥಿತಿಯನ್ನ ಪಡ್ಕೊಂಡಿದ್ದೀನಿ ಅಂತ ಅರ್ಥ. ಎಷ್ಟೇ ಒಳ್ಳೆ ಸ್ಥಿತಿಯಲ್ಲಿ ಇದ್ದರೂ ಸಹ ಕೆಲವೊಂದು ರಹಸ್ಯವಾಗಿರುವಂತಹ ತತ್ವಗಳು ಅವರ ಅನುಭವದಲ್ಲಿ ಬಂದಂತಹದ್ದನ್ನ ನನಗೆ ಹೇಳ್ತಾರೆ. ನನ್ನ ಅನುಭವ ಎಷ್ಟೇ ಇದ್ರೂ ಸಹ ನಾನು ಅದನ್ನ ಪಡೆಯೋದಿಕ್ಕೆ ದೇರ್ ಆರ್ ಲೆವೆಲ್ಸ್ ಆಫ್ ಬ್ಲಾಕ್ಸ್ ಅಂಡ್ ಎನರ್ಜಿ ಬ್ಲಾಕ್ಸ್. ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಕಾಗಿರುವಂತಹದ್ದು ಗುರುನೇ. ಅದರಲ್ಲಿ ಯಾವ ಸಂಶಯವೂ ಇಲ್ಲ, ಯಾವ ಒಂದು ಎಕ್ಸ್ಟ್ರಾ ಏನ್ ಹೇಳ್ತಾರೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಅದರಲ್ಲಿ ಗುರುವಿನಲ್ಲಿ ಇರುವಂತಹ ಶಕ್ತಿಯನ್ನ ಶಿಷ್ಯನಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ಆ ಆರಾಧ್ಯ ದೈವವು ಎಷ್ಟೇ ಆರಾಧನೆ ಮಾಡಿದ್ರು ಇವನಲ್ಲಿ ಪಡೆಯಕ್ಕಾಗಲ್ಲ. ನಮ್ಮ ಗುರುಗಳ ಹತ್ರನೇ ಅದೇ ಪ್ರಶ್ನೆ, ಸಾವಿರಾರು ಜನ ಬಂದು ಮಂತ್ರೋಪದೇಶವನ್ನು ಪಡ್ಕೊಂಡಿದ್ದಾರೆ. ಲಕ್ಷಾಂತರ ಜನ, ಸಾವಿರಾರಲ್ಲ. ಪರಂಪರಾಗತವಾಗಿ ಬಂದಂತಹ ಶ್ರೀ ವಿದ್ಯಾಪೀಠ ಅದು. ಕೆಲವೊಬ್ಬರಿಗೆ ಮಾತ್ರ ಅವಳು ಆ ಒಂದು ವಿಪರೀತವಾದಂತಹ ತತ್ವವನ್ನ ತೋರಿಸ್ತಾಳೆ. ಯಾಕೆ? ಕೆಲವೊಬ್ರಿಗೆ ತೋರ್ಸೋದು. ಅವ್ರಿಗೆ ಎಷ್ಟೇ ಗೌರವ ಇದ್ರು, ಅವ್ರಿಗೆ ಎಷ್ಟೇ ಎಲ್ಲ ಇದ್ರು ಸಹ ಆ ಒಂದು ತತ್ವವನ್ನ ಅವಳು ಹೊರಗಡೆ ಹೋಗೋದಕ್ಕೆ ಬಿಡದೇ ಇಲ್ಲ ಕೆಲವೊಬ್ರಿಗೆ. ಅಗೇನ್ ದರ್ ಆರ್ ಟೂ ಆನ್ಸರ್ಸ್. ಒಂದು, ಮಾನಸಿಕವಾಗಿ ನೀನು ಅಮ್ಮನವರನ್ನ ಆರಾಧನೆ ಮಾಡುವಂತಹ ರೀತಿ, ನೀನು 4 ಜನಕ್ಕೆ ಈ ಒಂದು ತತ್ವವನ್ನ ಹೇಳಬೇಕು ಅನ್ನುವಂತಹ ಒಂದು ಥಾಟ್ ಪ್ರೊಸೆಸ್ ನಿನ್ನಲ್ಲಿ ಇತ್ತು ಅಂತಂದ್ರೆ, 4 ಜನದ ಹತ್ರ ಹೋದಾಗ ನಿಮ್ಮ ಹತ್ರ ಬಂದು ಅವರೇ ಕೇಳ್ತಾರೆ, ನಾನು ನಿಮ್ಮನ್ನೆಲ್ಲೋ ನೋಡಿದ್ದೆ, ನಿಮ್ಮ ಹತ್ರ ಈ ವಿಚಾರ ಕೇಳಬೇಕಾಗಿತ್ತು, ಕೇಳ್ತಾ ಇದ್ದೀನಿ. ಅವ್ರವ್ರ ಜಸ್ಟಿಫಿಕೇಶನ್ಸ್ ಅವ್ರವ್ರು ಮಾಡ್ಕೋತಾರೆ. ನಿನ್ನೊಳಗೆ ನೀನ್ ಇಟ್ಕೊಂಡಿರುವಂತಹದ್ದನ್ನ ನೀನೇ ಇಟ್ಕೊಂಡಿದ್ರೆ 4 ಜನಕ್ಕೆ ಹೇಗ್ ಗೊತ್ತಾಗುತ್ತೆ ನೀನ್ ಇದನ್ನ ಮಾಡ್ತಾ ಇದೀಯಾ ಅಂತ? ಗೊತ್ತಾಗೋದೇ ಇಲ್ಲ. ನಿಮ್ಮ ಗುರುಗಳು ಯಾರು? ಗುರುಗಳು ಚೆನ್ನೈಯಲ್ಲಿರುವಂತಹ ವಿಮಲಾನಂದ ಭಾರತಿ ಅಂತ ಹೇಳಿ, ಅವರು ಶ್ರೀವಿದ್ಯಾ ಪೀಠ, ಯೋಗಮಾಯ ಭುವನೇಶ್ವರಿ ಪೀಠಂ ಅಂತ ಹೇಳಿ, ನಮ್ಮ ಮೌನ ಸ್ವಾಮಿಗಳು ಕುಟ್ರಾಲಂ ಅಲ್ಲಿರುವಂತಹವರು ಪರಮೇಷ್ಠಿ ಗುರುಗಳು. ಅವರ ಪರಮೇಷ್ಠಿ ಗುರುಗಳ ಒಂದು ನೇತೃತ್ವದಲ್ಲಿ ಭುವನೇಶ್ವರಿ ಸ್ವಾಮಿಗಳಂತಾನೆ ಹೇಳಿ ವಿಶ್ವಾನಂದ ಭಾರತಿ, ಅವರ ಆದ್ಮೇಲೆ ಈಗಿರುವಂತಹವರು ಬಂದು ವಿಮಲಾನಂದ ಭಾರತಿ ಅಂತ. ಅವರ ವೈಶಿಷ್ಟ್ಯತೆ ವಿಪರೀತವಾದಂತಹ ಶಾಕ್ತ ಆರಾಧನೆ. ಶಾಕ್ತ ಆರಾಧನೆ ಅಂತಂದ್ರೆ ಅಮ್ಮನವರನ್ನ ಆರಾಧನೆ ಮಾಡುವಂತಹದ್ದು. ಶ್ರೀವಿದ್ಯಾ ಸಂಪ್ರದಾಯ ಶಕ್ತಿಯನ್ನು ಆರಾಧನೆ ಮಾಡುವಂತಹದ್ದೇ ಅವರ ಜೀವನವೇ ಆಗಿರುವಂತಹ ಒಂದು ತತ್ವ. ಇದರಲ್ಲಿ ವೈಶಿಷ್ಟ್ಯತೆ ಅಂತಂದ್ರೆ ಅವರು ಇಂತಹ ಅನುಷ್ಠಾನ ಮಾಡಿದರೆ, ಹೀಗ್ ಮಾಡಿದ ಹಾಗ್ ಮಾಡಿದರೆ ಅಂತ ಹೇಳಿದ್ರೆ ನಮ್ ಗುರುಗಳನ್ನ ನಾನು ತಕಡಿಲಿ ಹಾಕಿದೀನಿ ಅಂತ. ಅದಕ್ಕೂ ಮೀರಿದ್ದು ಅಮ್ಮನವರ ಆರಾಧನೆಯಲ್ಲಿ ನಿರತವಾಗಿದ್ದು ಆ ಶಕ್ತಿಯನ್ನ ಅರ್ಥ ಮಾಡ್ಕೊಂಡಿರುವಂತಹ ಒಂದು ಮಹಾತ್ಮ ಅಂತ ಹೇಳ್ಬೋದು ನಾನು. ಈ ವಿವೇಕಾನಂದ್ರ ಒಂದು ಪ್ರಶ್ನೆ, ವಿವೇಕಾನಂದ್ರ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ನಂಗೆ ದೇವಿ ತೋರಿಸಿ ಅಂತ. ಹಂಗೆ ನೀವ್ ಯಾವತ್ತಾರ ಒಂದು ದಿನ ರಾಮಕೃಷ್ಣ ಪರಮಹಂಸರಿಗೆ ಹೇಗೆ ವಿವೇಕಾನಂದ್ರ ಕೇಳಿದ್ರು, ನೀವು ನಿಮ್ಮ ಗುರುಗಳಿಗೆ, ನೀವು ಗುರುಗಳ ಪರಿಚಯ ಆದಾಗ ನನಗೆ ನನ್ನ ದೇವಿಯನ್ನ ತೋರಿಸಿ, ನೀವು ಪೂಜೆ ಮಾಡ್ತೀನಿ. ನಾನು ಅದನ್ನ ರಿವರ್ಸ್ ಮಾಡಿದ್ದೆ. ನಾ ಅವ್ರ ಹತ್ರ ಹೋಗಿದ ತಕ್ಷಣ ಅವ್ರ ನನ್ನ ಒಂದೇ ಮಾತು ಕೇಳಿದ್ರು, ನಾನ್ ನಿನ್ನೆಲ್ಲೋ ನೋಡಿದೀನಿ ಅಂತ. ನನಗೂ ಅದೇ ಒಂದು ಫೀಲ್ ಇತ್ತು, ನಾನ್ ನಿಮ್ಮನ್ನೆಲ್ಲೋ ನೋಡಿದ ಹಾಗೆ ಬಹಳ ಪರಿಚಯ ಆಯ್ತು. ಅವ್ರ ನನ್ ಒಳಗ್ ಹೋಗಿದ ತಕ್ಷಣ, ಆಶ್ರಮದ ಒಳಗ್ ಹೋಗಿದ ತಕ್ಷಣ ಅವ್ರ ನನ್ನ ಒಂದೇ ಪ್ರಶ್ನೆ ಕೇಳಿದ್ರು, ನಿನಗೆ ಏನ್ ಬೇಕು? ನನಗ್ ಗುರು ಬೇಕು ಅಂತ ಅಷ್ಟೇ. ಅವತ್ತಿಂದ ಇವತ್ತವರೆಗೂ ನಾನು ಅದನ್ನೇ ಕೇಳಿರೋದು. ನಿಮ್ಮ ಮನೆಯಲ್ಲಿರುವಂತ ಜಗನ್ಮಾತೆ ಬಗ್ಗೆ ಹೇಳೋದಿದ್ರೆ? ಅಮ್ಮನವರು ರಾಜರಾಜೇಶ್ವರಿ, ಲಲಿತಾ ಮಹಾತ್ರಿಪುರ ಸುಂದರಿ. ನಮ್ಮ ಗುರುಗಳು, ಅವರ ಗುರುಗಳಾದಂತಹ ವಿಮಲಾನಂದ ಭಾರತಿ, ವಿಶ್ವಾನಂದ ಭಾರತಿ ಇಬ್ಬರು ಅರ್ಚನೆ ಮಾಡಿರುವಂತಹ ಒಂದು ಶಕ್ತಿ.
ಅವರಿಬ್ಬರಿಗೂ ಪ್ರೇರೇಪಣೆಯಾಗಿ ನಮ್ಮ ಗುರುಗಳಿಗೆ ಅಮ್ಮನವರು ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಬೆಂಗಳೂರು ಪ್ರವಾಸಕ್ಕೆ ಬಂದಾಗ ಅವ್ರು ಇಲ್ಲಿ ಬಂದು ಕೂತ್ಕೊಳ್ತಾರೆ ನಮ್ಮ ಮನೆಯಲ್ಲಿ. ಕೂತ್ಕೊಂಡಾಗ ಒಂದ್ 2 ನಿಮಿಷದಲ್ಲೇ ಅವರು ಕಣ್ಮುಚ್ಕೊಂಡು ಇಲ್ಲಿ ಅಮ್ಮನವ್ರು ಬರ್ತಾರೆ, ಅಮ್ಮನವ್ರ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿಗೂ ಅಮ್ಮನವ್ರ ಪ್ರತಿಷ್ಠಾಪನೆಗೂ ಸುಮಾರು 4 ರಿಂದ 5 ವರ್ಷ ಗ್ಯಾಪ್ ಇತ್ತು. ಅಷ್ಟರಲ್ಲಷ್ಟು ವರ್ಷಗಳಲ್ಲಿ ನನ್ನ ಕರ್ಮ ಬಹಳಷ್ಟು ಆಟ ಆಡಿಸ್ತು. ಇವತ್ತು ನಾಳೆ ಹೀಗಲ್ಲ ಹಾಗಲ್ಲ ಇದಲ್ಲ ಅದಲ್ಲ. ಕೊನೆಯಲ್ಲಿ ಅವಳ ನಿರ್ಧಾರವೇ ನಿರ್ಧಾರ. ಹಾಗೆ ಆಯ್ತು, ಅಮ್ಮನವರ ಪ್ರತಿಷ್ಠಾಪನೆ ಆಯ್ತು. ಈಗ ಅಮ್ಮನವರ ಪ್ರತಿಷ್ಠಾಪನೆ 2018ರಲ್ಲಾಗಿ 24 ಆಗಿದೆ. ಹತ್ರ 8 ವರ್ಷ ಹತ್ರ ಬಂದಿದೀವಿ ನಾವು. 8ನೇ ವರ್ಷದ ನವರಾತ್ರಿ ಮಾಡಿದ್ದು, 7ನೇ ವರ್ಷದ ನವರಾತ್ರಿ ಆಗಿ 8ನೇ ವರ್ಷದ ನವರಾತ್ರಿ ನಡೆಯುತ್ತೆ ಈಗ ಮುಂದೆ. ಈ ಡಿಸೆಂಬರ್ ಬಂದ್ರೆ ಅಮ್ಮನವರ ಪ್ರತಿಷ್ಠಾಪನೆಯಾಗಿ 7 ವರ್ಷ ಸಂಪೂರ್ಣವಾಗಿ ಹೋಗುತ್ತೆ. ಶಕ್ತಿ ಯಾರು ಬಂದರೂ ಸಹ ಅಲ್ಲಿ ಒಳಗಡೆ ಬಂದು ಕೂತಿದ ತಕ್ಷಣ ಅವ್ರಿಗೆ ಆಗುವಂತಹ ಒಂದು ಅನುಭವ ಏನು ಅಂತಂದ್ರೆ ಬಹಳ ಪ್ರಶಾಂತವಾಗಿದೆ, ಬಹಳ ನೆಮ್ಮದಿಯಾಗಿದೆ. ನಾನಿಲ್ಲಿ ಏನ್ ಅಂದ್ಕೊಂಡಿದ್ನೋ ಅದೆಲ್ಲ ನಡೀತಾ ಇದೆ ನನಗೆ. ಯಾಕೆ? ಬಿಕಾಸ್ ಶಿ ಈಸ್ ಇನ್ ಅ ವೆರಿ ಹೈ ಎನರ್ಜಿ ಸ್ಟೇಟ್. ನಾವೇನ್ ಬರ್ತೀವೋ ಏನ್ ಮಾಡ್ತೀವೋ ಶಿ ಈಸ್ ಕ್ಲೆನ್ಸಿಂಗ್ ಎವ್ರಿಬಡಿ. ಅವ್ರು ಏನ್ ಬರ್ಲಿ ಏನ್ ಮಾಡ್ಲಿ ಏನ್ ಮಾಡದೇ ಇರ್ಲಿ, ಅಲ್ಲಿ ಅಮ್ಮನವರ ದರ್ಶನದಿಂದಲೇ, ಅಮ್ಮನವರ ಒಂದು ಸ್ಥಾನದಿಂದಲೇ ಅವ್ರಿಗೆ ಆಗ್ಬೇಕಾಗಿರುವಂತಹ ಶಕ್ತಿ ಅವ್ರಿಗೆ ದೊರಕ್ತಾ ಇದೆ. ವೀಕ್ಷಕರು ನಿಮ್ಮ ಬಳಿ ಬಂದ್ರೆ ನಿಮ್ಮ ಮೊದಲ ರಿಯಾಕ್ಷನ್ ಹೇಗಿರುತ್ತೆ? ಮೊದಲ ರಿಯಾಕ್ಷನ್ ಅಂತಂದ್ರೆ ಅಮ್ಮನವ್ರನ್ನ ನೋಡೋದಕ್ಕೋಸ್ಕರ ಇನ್ನೊಬ್ಬ ದೂತ ಬಂದಿದ್ದಾನೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ಇಷ್ಟು ಕಡೆ ನಾನು ಮಾತಾಡೋದಿಕ್ಕೆ ಅಥವಾ ಎಲ್ಲರ ಸಹಾಯ ಪಡೆಯೋದಿಕ್ಕೆ ಏನು ಕಾರಣ ಅಂತಂದ್ರೆ, ನಾ ಹೇಳಿದ ಹಾಗೆ ಪ್ರತಿಯೊಬ್ಬರಲ್ಲೂ ಒಂದು ತತ್ವಾರ್ಥವನ್ನ ನಾವು ಸಾರಬೇಕು. ಎಲ್ಲ ಮೂಢನಂಬಿಕೆಗಳಿಗೆ ಏನಿದೆಯೋ, ನಮ್ಮ ಪರಂಪರಾಗತವಾಗಿ ನಮ್ಮ ತಂದೆ ತಾಯಿಗಳು ಅವರ ಒಂದು ಜೀವನ ಶೈಲಿಗಳನ್ನ ನೋಡಿ ಅವ್ರಿಗೆ ಯಾರು ಹೇಳದೇ ಇರಬಹುದು ಅಂತಹದನ್ನೆಲ್ಲ ದೂರ ಇಟ್ಟು ಈ ಜ್ಞಾನ ಅಂತಂದ್ರೆ ಏನು, ಆತ್ಮ ಅಂತಂದ್ರೆ ಏನು, ಎಷ್ಟಕ್ಕೆ ಎಷ್ಟು ಬೇಕು ಅನ್ನೋದು ನಾವು ಇವತ್ತು ಏನ್ ಮಾತಾಡಿದೀವೋ ಇಲ್ಲಿ ಅದಷ್ಟು ಅವ್ರು ಅರ್ಥ ಮಾಡ್ಕೊಂಡು 4 ಜನಕ್ಕೆ ಹೇಳಿದ್ರು ಅಂತಂದ್ರೆ ನಾನ್ ನಮ್ ಗುರುಗಳ ಹತ್ರ ಹೋಗಿರುವಂತಹ ದಿನ ಸಾರ್ಥಕವಾಗುತ್ತೆ. ಪ್ರತಿಯೊಬ್ಬನಲ್ಲೂ ಆ ಆತ್ಮ ಅನ್ನುವಂತಹ ಸಾಕ್ಷಿಯನ್ನ ಅವನು ಏನ್ ಪಡಿತಾನೋ, ಆತ್ಮ ಸಾಕ್ಷಾತ್ಕಾರ ಅಂತ ಪಡಿತಾನೋ, ಅವನ ಒಂದು ಶರೀರ ಒಂದು ದಿವ್ಯವಾದಂತಹ ಆಲಯವಾಗುತ್ತೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆಯ ಹೆಸರೇ ನಾವು ಕೈವಲ್ಯ ಚಿಂತಾಮಣಿ ಅಂತ ಹೆಸರಿಟ್ಟಿದ್ವಿ. ಕೈವಲ್ಯಂ ಅಂತಂದ್ರೆ ಏನು? ಸಂಸ್ಕೃತದಲ್ಲಿ ನವನೀತಂ ಅಂತಾರೆ ಬೆಣ್ಣೆಗೆ. ಕೈವಲ್ಯಂ ಅಂತಂದ್ರೆ ಆ ಪರಮೇಶ್ವರನ ಶಕ್ತಿಯಾಗಿರುವಂತಹ, ಪರಬ್ರಹ್ಮನ ಶಕ್ತಿಯಾಗಿರುವಂತಹ ಬ್ರಹ್ಮತತ್ವವನ್ನ ಅರಿಯುವುದು ಕೈವಲ್ಯ ಅಂತ. ಆ ಸ್ಥಿತಿಗೆ ಹೆಸರು ಕೈವಲ್ಯ ಅಂತ. ಅಮ್ಮನವರಿಗೆ ಚಿಂತಾಮಣಿ ಅಂತ ಒಂದು ಗೃಹ ಇದೆ. ಅಮ್ಮನವ್ರ ಲಲಿತೆ ಇರುವಂತಹ ಜಾಗ ಅಥವಾ ಲಲಿತೆ ಇರುವಂತಹ ವಾಸಸ್ಥಾನ ಚಿಂತಾಮಣಿ ಅಂತ. ಮತ್ತೆ ಚಿಂತಾಮಣಿ ಎನ್ನುವಂತಹ ವಿಶೇಷವಾಗಿರುವಂತಹ ಮಣಿ. ಆ ಮಣಿ ಏನ್ ಮಾಡುತ್ತೆ, ನೀವೇನ್ ಕೇಳ್ತಿರೋ ಅದನ್ನ ಕೊಡುತ್ತೆ. ಅದಕ್ಕೆ ಚಿಂತಾಮಣಿಯನ್ನ ಅಪಹಾರ ಮಾಡಿರುವಂತಹ ದೂಷಣೆಯನ್ನ ಪಡೆದಿದ್ದಾನೆ ಕೃಷ್ಣ. ಶಮಂತಕ ಮಣಿ, ಚಿಂತಾಮಣಿಗಳೆಲ್ಲ ಏನ್ ಕೊಡುತ್ತೆ ಅಂತಂದ್ರೆ ನೀವು ಕೇಳದ್ದನ್ನ ಕೊಡುವಂತಹ ಶಕ್ತಿಯನ್ನ ಹೊಂದಿರುತ್ತೆ. ಅಂದ್ರೆ ನಮ್ಮ ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರ ಹತ್ರ ಬಂದ್ರೆ ಅವ್ರು ಏನು ಪಡಿತಾರೋ, ಏನು ಬೇಕು ಅಂತ ಕೇಳ್ತಾರೋ ಅದನ್ನು ಪಡೆಯುವಂತಹ ಶಕ್ತಿಯನ್ನ ಕೊಡ್ತಾಳೆ. ಅಲ್ಲಿಗೆ ನಿಲ್ಸಲ್ಲ. ಕೊಟ್ಟು ಇದಿಷ್ಟೇ ಅಲ್ಲ, ಇದು ನಿನ್ನ ವೈವಾಹಿಕ ಅಥವಾ ನಿನ್ನ ವೈಯಕ್ತಿಕವಾಗಿ ಬೇಕಾಗಿರುವಂತಹದ್ದು, ನಿನ್ನ ಅವೈಯಕ್ತಿಕವಾಗಿ ಬೇಕಾಗಿರುವಂತಹ ಶುದ್ಧೀಕರಣ ತತ್ವದಲ್ಲಿ ಮುಂದಕ್ಕೆ ಹೋದಾಗ ಕೈವಲ್ಯ ಅನ್ನುವಂತಹ ತತ್ವವನ್ನ ಅರ್ಥ ಮಾಡಿಕೊಂಡು ಸದಾಕಾಲ ಕೈವಲ್ಯದಲ್ಲಿರುವಂತಹ ಶಕ್ತಿಯನ್ನು ಕೊಡುವಂತಹದ್ದೇ ಕೈವಲ್ಯ ಚಿಂತಾಮಣಿ. ಒಂದು ವಿಜ್ಞಾನದಿಂದ ಜ್ಞಾನದೆಡೆಗೆ ಸಾಕ್ತಿದ್ದೀರಾ. ವಿಜ್ಞಾನವು ಎಷ್ಟು ಸತ್ಯವೋ ಜ್ಞಾನವೂ ಅಷ್ಟೇ ಸತ್ಯ. ಜ್ಞಾನ ವಿಜ್ಞಾನಕ್ಕಿಂತ ಮೀರಿದ್ದು ಅಂತ ಅನ್ಸುತ್ತೆ. ಇಷ್ಟೋ ತನಕ ನಮ್ಮ ಜೊತೆಗೆ ಸ್ವಪ್ರಕಾಶಾನಂದ ನಾಥ ಸ್ವಾಮೀಜಿಗಳು, ಗುರುಗಳು ಇಷ್ಟೋ ತನಕ ನಮ್ಮ ಜೊತೆಗಿದ್ದು ಒಂದು ವಿಜ್ಞಾನದಿಂದ ಜ್ಞಾನದೆಡೆಗೆ ವಿಜ್ಞಾನಕ್ಕೂ ಮೀರಿದೊಂದು ಶಕ್ತಿ ಇದೆ ಅನ್ನುವಂಥದ್ದನ್ನ ತಿಳಿಸ್ತಂತ ಗುರುಗಳಿಗೆ ಧನ್ಯವಾದವನ್ನ ಹೇಳ್ತೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶ್ರೀಮಾತ್ರೆ ನಮಃ.